ಆತ್ಮೀಯ ಸೋದರರೇ, ನಾವು ನಿನ್ನೆ ಕ್ಲಾಸ್ನಲ್ಲಿ ತಂದೆಗೆ ಅನೇಕ ಮಕ್ಕಳಿರ್ತಾರೆ. ಆ ಮಕ್ಕಳು ಅದರಲ್ಲಿ ಒಬ್ಬ ದೇಶ ಪರ್ಯಾಂತರ ನೋಡಬೇಕಂತ ಹೊರಟೋಗ್ತಾನೆ ಮನೆ ಬಿಟ್ಟು. ಎಲ್ಲಾ ಕಡೆ ಓಡಾಡ್ಕೊಂಡು ಬಂದು ಇಲ್ಲಿ ಹೋದ್ರೂ ಕಷ್ಟ ಪಡ್ಬೇಕು, ಜೀವನ ನಡೆಸ್ಕೋಬೇಕಾದ್ರೆ ಸುಲಭವಾಗಿ ಎಲ್ಲೂ ಸಿಕ್ಕಲಿಲ್ಲ. ಕಷ್ಟಪಟ್ಟು ಜೀವನ ಮಾಡ್ಕೊಂಡು ಬಂದ. ಅದ್ರಲ್ಲೂ ಒಂದ್ಸಲ ತುಂಬಾ ಶ್ರಮ ಬಂತು, ತಿನ್ನೋದಕ್ಕೆ ಏನು ಸಿಗ್ಲಿಲ್ಲ. ಒಟ್ಟು ಕಡೆಗೆ ಧಾನ್ಯದ ಮೇಲೆ ಇಡ್ತಕ್ಕಂಥ ಒಟ್ಟು ತಿಂದು ಜೀವನ ಮಾಡಿ ನಂತರ ಅಯ್ಯೋ ಹಿಂಗೆಲ್ಲಪ್ಪ ಅಂತ ಹೇಳ್ಬಿಟ್ಟು ನಂತರ ಮನೆಗೆ ಬಂದ. ತಂದೆ ಮನೆಗೆ ಬಂದಾಗ ಅಲ್ಲಿ ಇರ್ತಕ್ಕಂಥವ್ರು ನೋಡಪ್ಪ, ಬಂದ ತಕ್ಷಣ ಆ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಔತಣವನ್ನ ಏರ್ಪಾಟ್ ಮಾಡ್ತಾರೆ ತಂದೆ. ಇಲ್ಲಿ ಇರ್ತಕ್ಕಂಥವ್ರಿಗೆ ಹೊಟ್ಟೆ ಕಿಚ್ಚಾಯ್ತು ಒಂಥರ. ಏನೋ ಇಲ್ಲಿ ನೀವು ಹೇಳಿದ ಮಾತನ್ನು ಕೇಳ್ಕೊಂಡು ನಾವ್ ಇಲ್ಲೇ ಇದ್ದಿದ್ದೀವಿ, ಅವನ್ ದೇಶಾದ್ಯಂತ ಓಡಾಗಿರ್ತಕ್ಕಂಥ ಮನೆಗೆ ಬಂದ್ರೆ ಅವ್ರಿಗೆ ಔತಣ ಕೂಟವನ್ನಕ್ಕೆ ಈ ರೀತಿ ಮಾಡ್ತಾ ಇದೀಯಾ ಅಂತಂದಾಗ ಅವರು ಹೇಳ್ತಾರೆ, ಇದು ಕತೆ. ಆದ್ರೆ ಕತೆ ಸಾರಾಂಶ ಏನು ಅಂತ ಇಲ್ಲಿ ಬರುತ್ತೆ ನೋಡಿ. ಮನುಷ್ಯನ ತಮ್ಮ ತಂದೆ ಮನೆ ಎಂದರೆ, ಅಲ್ಲಿ ತಂದೆ ಮನೆ ಅಂತಂದ್ರೆ ಏನಂದ್ರೆ ತಮ್ಮ ಸ್ವರೂಪದ ಸಾಕ್ಷಾತ್ಕಾರದ ಕಡೆಗೆ ತಿರುಗುತ್ತಾನೆ. ನಾವೆಲ್ಲರೂ ಅಷ್ಟೇ, ನಮ್ಮ ತಂದೆ ಯಾರು ಮೇಲ್ಗಡೆ ಈಶ್ವರನ ಇದ್ದಾರಲ್ಲ, ಅಲ್ಲಿಂದ ನಾವು ಬಂದಿರತಕ್ಕಂಥವ್ರು ಇಲ್ಲಿ ಅನುಭವಗಳನ್ನು ಪಡೆಯುವುದಕ್ಕಾಗಿ. ಹಾಗೆ ಆತನು ದೇಶಾದ್ಯಂತ ಓಡಾಡಿ ಅನುಭವ ಪಡೆದು ಕಷ್ಟ ಸುಖ ಏನು ತಿಳ್ಕೊಂಡು ನಂತರ ಸಾಕ್ಷಾತ್ಕಾರದ ಕಡೆಗೆ ತಿರುಗುತ್ತಾನೆ. ಔತಣವೆಂದರೆ ಅದನ್ನು ಎಂದರೆ ತಂದೆ ಮನೆಯನ್ನು ಪ್ರಜ್ಞಾವಂತಾಗಿ ಸಾಕ್ಷಾತ್ಕರಿಸಿಕೊಂಡಾಗ ಮಾತ್ರ ನಿಜವಾದ ಶಾಂತ್ಯಾನಂದಗಳು ದೊರೆಯುತ್ತವೆ. ತಂದೆ ಮನೆಯನ್ನ ಪ್ರಜ್ಞಾವಂತಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆಗ ಏನ್ ಸಿಗುತ್ತಪ್ಪ ಅಂತಂದ್ರೆ ಶಾಂತ್ಯ ಆನಂದ ಅನ್ನುವುದು ದೊರಕುತ್ತದೆ ಎಂಬುದಾಗಿ ಈ ಕಥೆಯ ತತ್ವಾರ್ಥ. ಆ ಕಥೆ ಇದೆಯಲ್ಲ, ಕಥೆನೂ ನಮ್ಗೆ ಕಥೆಗಳು, ಪುರಾಣ, ಆಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವೇದಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಅಲ್ಲ, ಭಾಗವತ ಪುರಾಣವೇ, ವೇದ ಪುರಾಣ ಆಗಲ್ಲ, ಆಯ್ತಾ. ಇದು ಕಠಿಣವಾಗಿರ್ತಕ್ಕಂಥದ್ದು ಮೂರು ನೋಡಿ. ವೇದ ತಿಳ್ಕೊಬೇಕಾದ್ರೆ, ಓದಬೇಕಾದ್ರೆ ತಿಳ್ಕೊಬೇಕು, ಬಹಳ ಬುದ್ಧಿ ಇರಬೇಕು, ಜ್ಞಾನ ಬೆಳವಣಿಗೆ ಆಗಿರ್ಬೇಕು. ಕಥೆಗೆ ಸ್ವಲ್ಪ ಬೆಳವಣಿಗೆ ಆಗ್ಬೇಕು. ಯಾಕಂದ್ರೆ ಕಥೆಯಲ್ಲಿ ಅಲ್ಲಿ ಹುಟ್ಟಿರ್ತಕ್ಕಂಥದ್ದು ದೇಶ, ಒಂದು ರಾಜನ ಹೆಸರು ಮುಂತಾದ ನಿದರ್ಶನ ಸಿಗುತ್ತೆ ಕಥೆಯಲ್ಲಿ. ಪುರಾಣದಲ್ಲಿ ಏನಿಲ್ಲ, ಲಘು ಇಲ್ಲ, ಲಗಾಮಿಲ್ಲ, ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮೂರು ವಿಧಗಳಾಗಿ ನಮ್ಮ ಜನರ ಬುದ್ಧಿಮಟ್ಟವನ್ನ ವಿಂಗಡಿಸಿ ಆ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಇವನ್ನು ಬೋಧನೆ ಮಾಡ್ಬೇಕಂತ ದೊಡ್ಡವರು ಹೇಳಿರೋದು. ಅದಕ್ಕಾಗಿ ಎಲ್ಲರೂ ವೇದ, ಪುರಾಣ, ಕತೆ ಅಂತಕ್ಕಂಥದ್ದು. ಕತೆಗಳು ಕೆಲವರಿಗೆ, ಪುರಾಣ ಎಲ್ಲರಿಗೂ ಇಷ್ಟವಾಗುತ್ತೆ. ಪುರಾಣದಲ್ಲಿ ಏನೋ ಕೇಳಿಸ್ಕೊಂಡಿರುವುದಷ್ಟೇ ನಿಜವೋ ಸುಳ್ಳು, ಕೇಳುವುದಕ್ಕೆ ಆನಂದವಾಗಿರುತ್ತೆ. ಹಾಗೆ ಮೂರು ವಿಧಗಳಾಗಿ ನಮ್ಮ ಜನರ ಬುದ್ಧಿಮಟ್ಟವನ್ನು ವಿಂಗಡಿಸಿಕೊಂಡು ಈ ರೀತಿ ಮಾಡಿ ನಾವೆಲ್ಲ ಹಿಂದಿನವರು ದೊಡ್ಡವರೇ ಅದನ್ನ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಇಲ್ಲಿ ಪತಂಜಲಿಯವ್ರದ್ದು ಬಹಳ ನಮ್ಮ ಕಷ್ಟದ ತರವಾಗಿರ್ತಕ್ಕಂಥ ಸ್ವಲ್ಪ ವಿದ್ಯಾ ಬುದ್ಧಿ ತಿಳುವಳಿಕೆ ಇರತಕ್ಕಂಥವ್ರಿಗೆ ಅರ್ಥವಾಗೋದು, ಬೇರೆಯವರಿಗೆ ಅರ್ಥವಾಗಲಾರದು. ಹಾಗೆ ಇಲ್ಲಿ ಅದು 21ನೇ ಸೂತ್ರಕ್ಕೆ ಮುಗಿದೋಗುತ್ತೆ. 22ನೇ ಇವತ್ತು ದಿವಸ ಏನಿರುತ್ತೆ, ಕೃತಾರ್ಥಂ ಅಂದ್ರೆ ತನ್ನ ಪರಮಾರ್ಥವನ್ನು ಸಾಧಿಸಿ ಧನ್ಯನಾದವನಿಗೆ, ತನ್ನ ಪರಮಾರ್ಥವನ್ನು ಸಾಧಿಸಿ ಧನ್ಯನಾದವನಿಗೆ ನಷ್ಟಂ ಅದು ನಾಶವಾದಾಗಿಯೋ, ಅನಷ್ಟಂ ಅದು ನಷ್ಟವಿಲ್ಲದೆ ಮುಂದುವರಿಯುತ್ತದೆ. ಇಲ್ಲೇನಪ್ಪ ಅಂತಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಮುಂದುವರೆದು ಹೋಗ್ತಾ ಇದ್ದು ಸಂದರ್ಭಾಂಶನ ಮಧ್ಯೆಯಲ್ಲಿ ಅದನ್ನು ಬಿಟ್ಟರೆ ಅವನೇನು ಪತನವಾಗಲ್ಲ. ಅಲ್ಲಿಂದ ಮುಂದಕ್ಕೆ ಅವನ ನಂತರನು ಅಭಿವೃದ್ಧಿ ಆಗುವುದಕ್ಕೆ ದಾರಿ ಇರುತ್ತದೆ ಅಂತ ಅನ್ನೋದು. ಆಧ್ಯಾತ್ಮಿಕದಲ್ಲಿ ವೃತ್ತಿ ಮಾಡ್ತಾ ಇರ್ತೀವಿ, ಅನೇಕ ಚೆನ್ನಾಗಿ ಕೆಲಸಗಳು ಮಾಡ್ತಾರೆ, ವಿಷಯಗಳನ್ನ ತಿಳ್ಕೊಳ್ತಾರೆ, ಬೇರೆಯವ್ರಿಗೆ ಹೇಳ್ತಾರೆ. ಯಾವುದೋ ಒಂದು ಸಂದರ್ಭಾನುಸಾರ ಅದ್ರ ಮಧ್ಯಕ್ಕೆ ಬಿಟ್ಬಿಡ್ತಾರೆ. ಆದ್ರೆ ಅದು ಪತನವಾಗಲ್ಲ. ಒಂದು ತಿಳುವಳಿಕೆ ಪಡೆದಿರತಕ್ಕಂಥದ್ದು ಆದ್ರೂ ಸಮೇತ ಅದ್ರ ನಂತರ ಮುಂದಕ್ಕೆ ಹೋಗುತ್ತದೆ ಅಂತ ಅನ್ನೋದು ಈ ಶ್ಲೋಕದ ಅರ್ಥ.
ಅದು ನಷ್ಟವಿಲ್ಲದೆ ಮುಂದುವರಿಯುತ್ತದೆ. ತತ್ ಅಂದರೆ ಅದು. ಅನ್ಯ ಅಂದ್ರೆ ಇತರರಿಗೆ ಸಾಧಾರಣ ತ್ವಾತ್ ಎಲ್ಲರಿಗೂ ಅದು ಸಮಾನವಾಗಿರುವುದರಿಂದ. ಈ ರೀತಿ ಅನೇಕ ರೀತಿಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಮುಂದಕ್ಕೆ ಬರಲ್ಲ, ಮಧ್ಯೆ ಬಿಟ್ಟೋಗ್ತಾರೆ. ಬಿಟ್ಟೋದ್ರೂ ಸಮೇತ ಕಳ್ತಿರೋದೆಂದು ಹೋಗಲ್ಲ. ನಂತರ ಅವನು ಅಲ್ಲಿಂದ ಮುಂದಕ್ಕೆ ಅವನ ಅಭಿವೃದ್ಧಿ ಆಗ್ತಾನೆ ಅಂತಂದ್ರೆ ಇಲ್ಲಿ ಗೂಢಾರ್ಥ ಏನಪ್ಪಾ ಅಂದ್ರೆ, ನಾವು ಎಲ್ಲೋ ಎತ್ತಿ ಅನುಭವಗಳನ್ನು ಪಡೆದು ನಂತರ ಮಾಮೂಲಿಯಾಗಿ ದೈವಾಧೀನವಾಗ್ತಕ್ಕಂಥ ಎಲ್ಲರಿಗೂ ಗೊತ್ತು. ಈ ಅನುಭವಗಳೆಲ್ಲ ಸೇರ್ಕೊಂಡಿರುತ್ತೆ. ಇದು ಅಷ್ಟಕ್ಕೆ ಪತನವಾಗಲ್ಲ. ಇಲ್ಲಿಂದ ಮುಂದಕ್ಕೆ ಅಂದ್ರೆ ನಮ್ಮ ಈ ಜೀವನ ಇದೆಯಲ್ಲ, ನಾವು ಸಾಯ್ತೀವಲ್ಲ, ಸಾಯುವುದ್ರ ಏನು ನೆಪ ಏನು ವ್ಯವಹಾರ ಇಟ್ಕೊಂಡು ಸಾಯ್ತೀವೋ, ಮುಂದಿನ ಜನ್ಮದಲ್ಲಿ ಅದು ಪ್ರಾರಂಭದಿಂದ ಜೀವನ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೆ ಈ ಶ್ಲೋಕದ ಅರ್ಥವು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಇದನ್ನ. ಯಾಕಂದ್ರೆ ಪತಂಜಲಿಯವರು ಅವರ ಬಹಳ ಮೇಧಾವಿಗಳು. ಒಂದೊಂದು ಪದವು ಅನೇಕ ರೀತಿಯಲ್ಲಿ ಪದಗಳಿಗೆ ಅರ್ಥವಾಗ್ತಕ್ಕಂಥ, ಅದು ಸಂಸ್ಕೃತ ಪದಗಳು ಹಂಗೆ ಬರುತ್ತೆ, ಹಾಗೆ ಇರ್ತಕ್ಕಂಥದ್ದು ಇದು ಅಂತ. ಈ ಶ್ಲೋಕದ ತಾತ್ಪರ್ಯ ಏನ್ ಬರ್ತಂದ್ರೆ, ಯಾರು ತಮ್ಮ ಪರಮ ಪುರುಷಾರ್ಥವನ್ನು ಸಾಧಿಸಿರುತ್ತಾರೆಯೋ ಅಂತವರಿಗೆ ಈ ಪ್ರಪಂಚದ ಆಟವು ಇಲ್ಲದಂತೆಯೇ ಸರಿ. ಇಲ್ಲಿ ಪುರುಷಾರ್ಥವನ್ನು ಸಾಧಿಸಿರುವುದು, ಅವನು ದೇಶಾದ್ಯಂತ ನೋಡ್ಕೊಂಡು ಬಂದಿರಲಿಲ್ವ ಕಷ್ಟ ಸುಖಗಳು, ಹಾಗೆ ಈ ಪುರುಷಾರ್ಥವನ್ನು ಸಾಧಿಸಿರತಕ್ಕಂಥವ್ರು, ಇದು ಕಷ್ಟ ನಷ್ಟ ಸುಖ ಏನು ಅಂತಕ್ಕಂಥದ್ದು ತಿಳುವಳಿಕೆ ಪಡೆದಿರತಕ್ಕಂಥವ್ನು ಪ್ರಪಂಚದ ಆಟವು ಇಲ್ಲದಂತೆಯೇ ಸರಿ. ಪ್ರಪಂಚದ ಆಟವು ಇಲ್ಲದಂತೆ ಸರಿ ಅಂದ್ರೆ ನಂತರ ಹುಟ್ಟು ಸಾವುಗಳಿಗೆ ಬೇಕಾಗಿಲ್ಲ, ಅವನು ಜೀವನ್ಮುಕ್ತನಾಗ್ತಾನೆ ಅಂತ ಅನ್ನೋದು ಅರ್ಥ ಇದೆ. ಆದರೆ ಅದು ಇತರರಿಗೆ ಮೊದಲಿನಂತೆಯೇ ಮುಂದುವರಿಯುತ್ತದೆ. ಆ ಅನುಭವಗಳನ್ನ ಪಡೆದರ ಮತ್ತೆ ಬಿಟ್ಟಿರ್ತಾರ ನೋಡ, ಅವನಿಗೆ ಆ ಹಿಂದಿನ ಜನ್ಮದ ಅನುಭವಗಳ ಆಧಾರದ ಮೇಲೆ ಮುಂದಿನ ಜನ್ಮ ಸಿಗುತ್ತೆ. ಆ ಆಧಾರದ ಮೇಲೆ ಮುಂದಿನ ಜನ್ಮದಲ್ಲಿ ಮುಂದಕ್ಕೆ ಹೋಗುವುದಕ್ಕಾಗಿ ಅವಕಾಶಗಳನ್ನ ಯಾರೋ ನಮಗೆ ಕರ್ಮ ದೇವತೆಗಳು ಒದಗಿಸಿಕೊಟ್ಟು ನಾವು ಮುಂದೆ ಬೆಳವಣಿಗೆ ಆಗುವುದಕ್ಕಾಗಿ ಸಪೋರ್ಟ್ ಮಾಡ್ತಾರೆ, ಅಂದ್ರೆ ಸಹಾಯ ಮಾಡ್ತಾರೆ. ಏಕೆಂದರೆ ಈ ಪ್ರಪಂಚವು ಎಲ್ಲರಿಗೂ ಸಮಾನವಾದದ್ದು. ಪ್ರಪಂಚವೇ ಎಲ್ಲರಿಗೂ ಸಮಾನವಾದ, ಹೆಚ್ಚು ಕಡಿಮೆ ಅಂತಕ್ಕಂಥದ್ದಿಲ್ಲ. ನಮ್ಮ ರಾಜಕಾರಣಿಗಳು ಮಾಡ್ತಾವ್ರು ನೋಡು, ಅವರೇ ಸ್ವತಃ ಎಲ್ಲ ಅವರದಾದಂಗೆ ಎಲ್ಲ ದೋಚ್ಕೊಳ್ತಾರೆ. ಇಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ದೊಡ್ಡವರು ಹೇಳ್ತಾರೆ, ಗಾಳಿ, ಬೆಳಕು, ನೀರು, ಭೂಮಿ ಇದು ಎಲ್ಲ ನಮ್ಮ ಒಬ್ಬರದೇ ಸ್ವತ್ತಲ್ಲ, ಎಲ್ಲರಿಗೂ ಅನ್ವಯವಾಗ್ತಕ್ಕಂಥದ್ದು. ಆದರೆ ಯಾವನು ಅದರಲ್ಲಿ ಎಷ್ಟು ಬುದ್ಧಿವಂತಿಕೆಯಾಗಿರುತ್ತಾನೋ ಅದರಂತೆ ಅವುಗಳನ್ನು ಉಪಯೋಗಿಸಿಕೊಂಡು ತನ್ನೂ ಜೀವನವನ್ನು ನಡೆಸಿ ಬೇರೆಯವರಿಗೆ ಸಹಾಯ ಮಾಡತಕ್ಕಂಥದ್ದು ಮಾನವೀಯ ಲಕ್ಷಣ. ನನ್ನ ಬುದ್ಧಿವಂತಿಕೆ ಇದೆ, ನನ್ನ ಹತ್ರ ದುಡ್ಡಿದೆ, ಅಥವಾ ಮೋಸ ಮಾಡ್ತಕ್ಕಂಥ ಸಾಮರ್ಥ್ಯ ಅದು ಇದೆಲ್ಲ ಕಳ್ತ್ಕೊಂಡಿದ್ರೆ ಎಲ್ಲ ತಾನೇ ಬಲಾಯಿಸ್ಕೊಳ್ಳೋದು. ನೋಡಿ, ಇರ್ತಕ್ಕಂಥವನೇ 10, 12, 15 ಸೈಡ್ ಮಾಡ್ಕೊಡ್ತಾನೆ. ಕಾರಣ ಏನು? ಬೇರೆಯವ್ರು ಬಡವ್ರಿಗೆ ಹೆಂಗ್ ಸಿಗುತ್ತೆ? ಇದು ಶುದ್ಧ ತಪ್ಪು. ಭಗವಂತನ ಇದು ನೋಡಿ, ಅಲ್ಲೇ ಪಾಯಿಂಟ್ ಬಂದಿದ್ದೇನೆ. ಏಕೆಂದರೆ ಈ ಪ್ರಪಂಚವು ಎಲ್ಲರಿಗೂ ಸಮಾನವಾದದ್ದು. ಗಾಳಿ, ಬೆಳಕು, ಭೂಮಿ ಇವೆಲ್ಲ, ನೀರು ಇದೆಲ್ಲ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು. ಯಾರ್ದು ಸ್ವಂತದ್ದು? ಯಾರ್ದು ಗಾಳಿ ಸ್ವಂತದ್ದಿದೆಯಾ? ನೀರು ನನ್ನದೇ ಅಂತ ಏನೋ ನೀನ್ ಬಾವಿ ಹೊಡ್ಕೊಂಡ್ರೆ ಎಲ್ಲಿಂದ ಬಂತು? ನಿನ್ ಬಾವಿಗೆ ನೀರು ಆಕಾಶದಿಂದನೇ ಬಂದಿದ್ದು, ಅದು ನಿಂದೆ ಅನ್ನಿಸುತ್ತ. ಈ ಸೂತ್ರದಲ್ಲಿ ತತ್ವಶಾಸ್ತ್ರದ ಆಧಾರದ ಪ್ರಕಾರ ಎಂದರೆ ವಿಚಾರ ಶಕ್ತಿಯು ಊಹಿಸುವಂತೆ ಪುರುಷನಿಗೂ ಪ್ರಕೃತಿಗೂ ಇರುವ ಸಂಬಂಧವನ್ನು ವಿವರಿಸುತ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ, ಪುರುಷ ಮತ್ತು ಪ್ರಕೃತಿಗೆ ಇರತಕ್ಕಂಥ ಸಂಬಂಧವನ್ನ ವಿವರಣೆ. ಪುರುಷ ಅಂತಂದ್ರೆ ಗೊತ್ತು, ಪ್ರಕೃತಿ ಅಂದ್ರೆ ಗೊತ್ತು. ಪುರುಷ ಅಂತಂದ್ರೆ ಚೈತನ್ಯ, ಈಶ್ವರನ ಚೈತನ್ಯ. ಪ್ರಕೃತಿ ಅಂತಂದ್ರೆ ನಾವು ಜೀವನ ನಡೆಸಿ ಇದರ ಕಡೆ ಓಡಾಡಿ ಇದರ ಮೇಲೆ ನಾವು ಅನುಭವಗಳನ್ನು ಪಡ್ಕೊಳ್ತಕ್ಕಂಥದಕ್ಕೆ ಈ ಪ್ರಕೃತಿ ಇರುವುದು. ಇವೆರಡು ಹೇಳಿದ್ರೆ ಸುತ್ತೆ ಪುರುಷರಿಗೂ ಪ್ರಕೃತಿಗೂ ಇರುವ ಸಂಬಂಧವನ್ನು ವಿವರಿಸುತ್ತದೆ. ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರುತ್ತಾರೆಯೋ ಅಂತಹ ಸಿದ್ಧ ಪುರುಷರ ಭಾಗಕ್ಕೆ ಪ್ರಕೃತಿಯು ಇಲ್ಲದಂತೆ ಆಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಯಾವನು ಪಡೆಯುತ್ತಾನೋ ಅವನಿಗೆ ಈ ಪ್ರಕೃತಿ ಭಾಗ ಬೇಕಾಗಿಲ್ಲ. ನಂತರ ಪ್ರಕೃತಿ ಇರುವುದು ಅದಕ್ಕಾಗಿ ನಾವು ಅನುಭವಗಳನ್ನು ಪಡೆಯುವುದಕ್ಕಾಗಿರುವುದು. ಅನುಭವಗಳನ್ನು ಪೂರ್ಣವಾಗಿ ಪಡೆದು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಈ ಪ್ರಕೃತಿ ಆಗ್ಬೇಕು ಬೇಕಾಗಿಲ್ಲ ಅನ್ನುವ ಅರ್ಥ ಇದೆ.
ಅನುಭವಕ್ಕಾಗಿ ಜೀವನ ನಡೆಸುವುದಕ್ಕಾಗಿ ಈ ಪ್ರಕೃತಿ ಇರುವುದು. ಆ ಸಾಕ್ಷಾತ್ಕಾರ ಆದ್ಮೇಲೆ ಯಾತಕ್ ಬೇಕು ಪ್ರಕೃತಿ? ಬೇಡ ಎಂದರೆ ಪುರುಷನ ತನ್ನ ಸ್ವಸ್ವರೂಪದಲ್ಲೇ ಇರುತ್ತಾನೆಯೋ ಆತನಿಗೆ ಪ್ರಕೃತಿ ಸಹಾಯ ಬೇಕಾಗಿಲ್ಲವೋ ಎಂಬ ಅಂಶವು ಸ್ಪಷ್ಟವಾಗಿ ಇಲ್ಲ. ಪುರುಷ ಅಂತಕ್ಕಂಥ ಇರ್ತಾನೆ, ಪ್ರಕೃತಿ ಸಹಾಯವ ನಂತರ ಬೆಳವಣಿಗೆ ಆಗ್ಬೇಕಾದ್ರೆ ಅಷ್ಟೇ ಜೀವನ್ಮುಕ್ತನಾಗೋದು ಅಷ್ಟಕ್ಕೇನಾ ಅನ್ನೋದು ಪ್ರಶ್ನೆ. ನಂತರ ಬೆಳವಣಿಗೆ ಆಗ್ತಾನೆ ಇಲ್ಲವಾ? ನಂತರ ಬೆಳವಣಿಗೆ ಆಗ್ಬೇಕಾದ್ರೆ ಹಂಗಾದ್ರೆ ಪ್ರಕೃತಿ ಸಹಾಯ ಬೇಡವಾ ಅನ್ನೋ ಪ್ರಶ್ನೆ ಬಂತು ನಂತರ. ಈ ಯೋಗಶಾಸ್ತ್ರವು ಸಾಂಖ್ಯ ಸಿದ್ಧಾಂತದ ಆಧಾರದ ಮೇಲೆ ನಿಂತಿದೆ. ಸಾಂಖ್ಯ ಸಿದ್ಧಾಂತ, ಈ ಸಾಂಖ್ಯ ಸಿದ್ಧಾಂತ ಅಂತ ಅನ್ನೋದು ಅನೇಕ ಇದುಗಳಿಂದ ಅವ್ರು ಹೇಳ್ತಾರೆ. ಏನಂದ್ರೆ ಈಶ್ವರನ ಇರ್ತಕ್ಕಂಥದ್ದು ನಿಜ, ಪ್ರಕೃತಿ ಅಂತಕ್ಕಂಥದ್ದು ನಿಜ, ಮೂರನೇದು ಬ್ರಹ್ಮ ಅಂತಕ್ಕಂಥದ್ದು ಇದೆಯಲ್ಲ, ಬ್ರಹ್ಮ ಅಂತಕ್ಕಂಥದ್ದು ಅದು ಅವರು ಒಪ್ಪಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಅಲ್ಲಿ ಇದು ಬೇರೆ ಯಾವ ಪುಸ್ತಕಗಳಲ್ಲಿ ಸಿಗಲಿಲ್ಲ. ಆಮೇಲೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಅದ್ರಲ್ಲಿ ಸಿಕ್ತು. ಇನ್ನು ಹಿಂದೆ ನಮ್ಗೆ ಇದು ಬಂತು, ಏನು ಬ್ರಹ್ಮ ಇದರಿಂದ ಬಂದಾಗ ಆ ಬ್ರಹ್ಮತತ್ವ ಯಾವಾಗ ಬ್ರಹ್ಮತತ್ವಕ್ಕೆ ಮನಸ್ಸು ಅನ್ನೋದು ಸೇರಿಕೊಂಡು ನಾನೇ ಮಾಡಿದ್ದು, ಅಂದ್ರೆ ಬ್ರಹ್ಮನ ಸೃಷ್ಟಿ ಮಾಡ್ತಕ್ಕಂಥದ್ದು ನಾನೇ ಇದು ಅಂತಕ್ಕಂಥದ್ದು ಗರ್ವ ಇದೆ ಅದ್ರಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ನಮ್ಮ ಪುರಾಣಗಳಲ್ಲಿ, ಮೊದಲು ನಾನು ಪುರಾಣ ಕೇಳಿದೆ, ಪುರಾಣಗಳಲ್ಲಿ ಅಹಲ್ಯನ ಕೋಳಿ ಹುಂಜಾಗ ಕೂಗ್ಬಿಟ್ಟು ಬಂದು ಅದೊಂದು ಕತೆ ಬರುತ್ತೆ. ಆ ಅಹಲ್ಯ ಗಂಡನ ನದಿ ಸ್ನಾನಕ್ಕೆ ಹೋಗ್ಬಿಟ್ಟು ಅವಾಗ ಎದ್ದಿರಲ್ಲ, ಇನ್ನು ಕುತಂತ್ರ ಕೆಲಸ ಮಾಡಿರ್ತಾನಲ್ಲ. ಯಾರು ಇದೆಲ್ಲ ಕೆಲಸ ಮಾಡಿದ್ದು? ಬ್ರಹ್ಮತತ್ವ. ನಮ್ಗೆ ಕಥೆಗಳ ಮುಖಾಂತರ ಹೇಳಿದ್ದಾರೆ. ಈ ಬ್ರಹ್ಮತತ್ವ ಅವರು ಒಪ್ಪಲ್ಲ, ಈಶ್ವರನ ಒಪ್ತಾನೆ, ಪ್ರಕೃತಿನ ಒಪ್ತಾರೆ. ಈ ಕತೆ ನೋಡಿ, ಆ ಬ್ರಹ್ಮಂದು ಕತೆ ಮಾತ್ರ ಈಗ ಬಂತು, ಬೇರೆಯವ್ರು ಯಾರಾದ್ರೂ ಬಂತ ಕಥೆನೋ? ಆ ಕಥೆಯಲ್ಲಿ ಸಾರಾಂಶ ಏನಿದೆ ಅಂತ ಅನ್ನೋದು ನಮ್ಗೆ ಅರ್ಥವಾಗ್ಲಿಲ್ಲ. ಪತಂಜಲಿ ಅವರಿಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ರು, ಬ್ರಹ್ಮ ಅಂತಕ್ಕಂಥದ್ದು ಆದಿಲೋಕ, ಅನುಪಾದಕ ಲೋಕ, ಆತ್ಮಲೋಕ. ಆತ್ಮಲೋಕದಲ್ಲಿ ಬ್ರಹ್ಮನ ವಾಸ, ಅಲ್ಲಿಂದ ನಮ್ಗೆ ಆತ್ಮ ಬರುತ್ತೆ ಅಂತ ಅನ್ನೋದು ಅನೇಕ ಸಲ ಹೇಳಿದ್ದಾರೆ. ಆದರೆ ಆತ್ಮ ಬರತಕ್ಕಂಥದ್ದು ಅಲ್ಲಿಂದ ಎಲ್ಲ ಈಶ್ವರನ ಇದನ್ನಲ್ಲ, ಆದಿಲೋಕ, ಆದಿಲೋಕದಿಂದ ನಿಜವಾಗಿ ಬರ್ತಕ್ಕಂಥದ್ದು. ಇದು ಅಲ್ಲಿ ಬಂದು ಬ್ರಹ್ಮನ ತತ್ವ ಆ ವಾಸ ಮಾಡ್ತಾನಲ್ಲ, ಅದರಂತೆ ಮನಸ್ಸು ಸೇರಿ ನಮ್ಮದು ಏನಾಗತ್ತಂದ್ರೆ ಮಾಡಬಾರದ್ದು, ನಾನೇ ಮಾಡಿದೆ, ನನ್ನಿಂದನೇ ಆಯ್ತು ಅಂತಕ್ಕಂಥ ಗರ್ವ ಅನ್ನೋದು ಮನುಷ್ಯನಿಗೆ ಬರುತ್ತೆ ಅಂತ ಅನ್ನೋದು ಇಲ್ಲಿ ಪತಂಜಲಿಯವರು ಒಂದು ಹಿಂದಿನ ಸೂತ್ರದಲ್ಲಿ ಹೇಳಿದ್ರು. ಈ ಸಾಂಖ್ಯ ಶಾಸ್ತ್ರದವರು ಬ್ರಹ್ಮ ಅಂತಂದ್ರೆ ಅದು ಒಪ್ಪಲೇ ಇಲ್ಲ. ಆದ್ರಿಂದ ಇವೆರಡನ್ನು ಬಿಟ್ಟು ಇಲ್ಲಿ ಅವ್ರಿಗೆ ವಿಶ್ವೇಶ್ವರಯ್ಯ ಅಂತ ಅವರೇ ಹೆಸರಿಟ್ಟಿದ್ದು. ಯಾರಿಗೆ ವಿಶ್ವೇಶ್ವರಯ್ಯ ಅಂತ ಹೆಸರಿಟ್ಟಿರುವುದು? ಯಾರಿಗೆ ಹೇಳಿ? ವಿಶ್ವೇಶ್ವರಯ್ಯ ಅಲ್ಲ, ವಿಶ್ವೇಶ್ವರ. ಅಯ್ಯೋ, ನೀವು ನಮ್ಮ ಇವ್ರ ದಿವಾಣರು ಹೋದ್ರು ಅದಕ್ಕೆಲ್ಲ ಇದು ಪುರಾಣದಲ್ಲಿ ಬರ್ತಕ್ಕಂಥದ್ದು. ಈಶ್ವರನಿಗೆ ಈಶ್ವರ ಅಂತ ಹೇಳುವ ಅವರು ವಿಶ್ವೇಶ್ವರಯ್ಯ ಅಂತ ಆ ಸಾಹಿತ್ಯ ಶಾಸ್ತ್ರದಲ್ಲಿ ಹೇಳುತ್ತೇವೆ. ಸಾಂಖ್ಯ ಎಂಬ ವಿಶ್ವೇಶ್ವರ, ಸಾಂಖ್ಯ ಎಂಬ ಹೆಸರು ಬಂದಿದೆ. ಪುರುಷನು ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮೇಲೆ, ಪುರುಷ ಅಂದ್ರೆ ಯಾರೋ? ಈಶ್ವರನ ಅಂಶವೇ ಪುರುಷನು. ಪಡೆದ ಮೇಲೆ ಆತನಿಗೆ ಮುಂದಿನ ಬೆಳವಣಿಗೆ ಇಲ್ಲವೋ? ಮುಂದಿನ ಬೆಳವಣಿಗೆ ಇದ್ದರೆ ಪ್ರಕೃತಿ ಸಹಾಯ ಬೇಕಿಲ್ಲವಾ? ಸಾಕ್ಷಾತ್ಕಾರ ಆದ್ಮೇಲೆ ಅವನು ಮುಂದಿನ ಬೆಳವಣಿಗೆ ಇದೆಯಾ ಇಲ್ಲವಾ? ಮುಂದಿನ ಬೆಳವಣಿಗೆ ಆಗಬೇಕಾದ್ರೆ ಪ್ರಕೃತಿ ಸಹಾಯ ಬೇಕಾ ಬೇಡವಾ? ಪ್ರಶ್ನೆ ಅಲ್ವಾ? ನಾವು ಬೆಳವಣಿಗೆ ಆಗ್ಬೇಕಾದ್ರೆ ನಮಗೆ ಪ್ರಕೃತಿ ಸಹಾಯದಿಂದನೇ ನಾವು ಬೆಳವಣಿಗೆ ಆಗಿತ್ತು. ಸಾಕ್ಷಾತ್ಕಾರ ಆದ್ಮೇಲೆ ನಂತರ ಪ್ರಕೃತಿ ಸಹಾಯ ಬೇಕಾ ಬೇಡವಾ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಏನ್ ಹೇಳ್ತಾರೆ ನೋಡೋಣ. ಪ್ರಶ್ನೆ ಬೇಕಿಲ್ಲವೋ? ಪ್ರಕೃತಿ ಸಹಾಯ ಬೇಕಿಲ್ಲವೇ? ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಈ ಯೋಗಶಾಸ್ತ್ರದಲ್ಲಿ ಉತ್ತರಗಳು ದೊರೆಯುವುದಿಲ್ಲ. ಈ ಪ್ರಶ್ನೆಗೆ ನಮ್ಮ ಯೋಗಶಾಸ್ತ್ರದಲ್ಲಿ ಉತ್ತರ ದೊರೆಯಲ್ಲ. ನಮ್ಗೆ ಮಾತು ಬಂದಾಗ ಮೊಟ್ಟೆ ಮೊದಲು ಬಂತ, ಕೋಳಿ ಮೊದಲೇ ಬಂತು ಅಂದ್ರೆ ಯಾವ್ದಕ್ಕೆ ಉತ್ತರ ಹೇಳ್ತೀಯ ನೀನು? ಏನು ಹೇಳ. ಮೊಟ್ಟೆ ಬಂದ್ರ ಕೋಳಿನ, ಮೊಟ್ಟೆನ ಕೋಳಿನ ಅಷ್ಟೇ ಇಟ್ಕೊಂಡು ಯಾವ್ದು ಬಂತು ಯಾವ್ದಂತ ಅನ್ನೋದ ನಮಗೆ ಅದನ್ನ ವಿಮರ್ಶೆ ಹೇಳ್ತಕ್ಕಂಥದ್ದು ಹಿಂಗ್ ಬಂತು ಅನ್ನೋದು ಹೇಳ್ತಕ್ಕಂಥ ಸಾಮರ್ಥ್ಯ ಶಕ್ತಿ ನಮ್ಗೆ ಇಲ್ಲ. ಇತಿಹಾಸಪಿ ಎಂಬುದು ಅನುಭವ ಶಾಸ್ತ್ರ. ಅಂತಹ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರುವ ಜೀವನ್ಮುಕ್ತ ಮಹಾತ್ಮರುಗಳು ಮತ್ತು ಅವರಿಗಿಂತಲೂ ಸಂಸರಣ ಎಂದರೆ ಬೆಳವಣಿಗೆಯಲ್ಲಿ ಮುಂದುವರಿದ ಮಹಾತ್ಮರುಗಳು. ಇಲ್ಲಿ
ಥಿಯಾಸಫಿ ಎಂಬುದು ಅನುಭವ ಶಾಸ್ತ್ರ. ಈ ಥಿಯಾಸಫಿ ಸುಮ್ನೆ ಹೇಳ್ತಾ ಇಲ್ಲ. ಯಾವ್ದಾದ್ರು ಅವ್ರ ಸ್ವಂತಹ ಅನುಭವವನ್ನ ಪಡೆದು ದಿವ್ಯ ದೃಷ್ಟಿಯಿಂದ ನೋಡಿ ಸಾಕ್ಷಾತ್ಕಾರವಾಗಿ ಹೀಗೆ ಇದೆ, ಹೀಗೆ ಇದೆ, ಹೀಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಅನುಭವ ಶಾಸ್ತ್ರವಾಗಿ ಥಿಯಾಸಫಿ ಇದೆ ಅಂತಂದು ನೋಡಿ. ಅಲ್ಲಿಗೆ ಎಷ್ಟು ಥಿಯಾಸಫಿ ತತ್ವ ವ್ಯವಸ್ಥೆ ನಮಗಾಗಿ ದೊಡ್ಡವರು ಏನು ವ್ಯವಸ್ಥೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇಂತಹ ಆಪರ್ಚುನಿಟಿ ಬಂದಿದೆ. ಇಂತಹ ಸಮಸ್ಯೆಗಳಲ್ಲಿ ನಾವು ಇತ್ತು ತಿಳುವಳಿಕೆಯನ್ನು ಪಡೆದು ಬೇರೆಯವರಿಗೂ ತಿಳುವಳಿಕೆಯನ್ನು ಕೊಡಬೇಕಾಗಿರ್ತಕ್ಕಂಥ ನಮ್ಮ ಧರ್ಮ ಅಲ್ವಾ? ಇದೇ ಮಾತೆ ಇರುವುದದು ಅವರಿಂದಾನೆ ನೋಡಿ. ಎಷ್ಟು ಸೊಗಸಾಗಿದೆ ನೋಡು. ಥಿಯಾಸಫಿ ಎಂಬುವುದು ಅನುಭವ ಶಾಸ್ತ್ರ. ಇನ್ನೊಬ್ಬರು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದಲ್ಲ, ಕಥೆ ಅಲ್ಲ ಇದು, ಅನುಭವ ಶಾಸ್ತ್ರ. ಅಂತಹ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರುವ ಜೀವನ್ ಮುಕ್ತರು ಮಹಾತ್ಮರುಗಳು ಮತ್ತು ಅವರಿಗಿಂತಲೂ ಸಂಸರಣ ಎಂದರೆ ಬೆಳವಣಿಗೆಯಲ್ಲಿ ಮುಂದುವರಿಯುವ ಮಹಾತ್ಮರುಗಳು ಎಂದರೆ ಒಬ್ಬರಿಗಿಂತಲೂ ಒಬ್ಬರು ಹೆಚ್ಚು ಬೆಳೆದಿರುವರು. ಇತಿಹಾಸದಲ್ಲಿ ಒಬ್ಬರಿಗಿಂತ ಒಬ್ಬರು ಬೆಳವಣಿಗೆಯಲ್ಲಿ ಮುಂದಕ್ಕೆ ಹೋಗಿರ್ತಕ್ಕಂಥವರು ಅನೇಕರಿದ್ದಾರೆ. ಅವರ ಅನುಭವವನ್ನ ನಮ್ಮಂತವರಿಗೆ ತಿಳಿಸಿ ಈ ರೀತಿ ಅಭಿವೃದ್ಧಿ ಪಡಿಸಿರಿ ಅಂತ ಸೊಸೈಟಿನ ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಉದ್ದೇಶ. ನಾವು ಆ ಮೂಲ ಉದ್ದೇಶವನ್ನೇ ಬಿಟ್ಟು ಆಸ್ತಿ ಸಂಪಾದನೆ ಮಾಡಬೇಕು, ಇದ ಬಾಡಿಗೆಗಳು ಬರಬೇಕು, ಜನರು ಇವತ್ತು 100 ಜನ ಬರ್ತಾ ಇದ್ದಾರೆ, ಇನ್ನು 150 ಜನ ಬರ್ಬೇಕು, ಏನ್ ಮಾಡ್ಬೇಕು? ಒಳ್ಳೆ ತಿಂಡಿ ಕೊಡ್ರೋ ಅಥವಾ ಏನೋ ಗಿಫ್ಟ್ ಕೊಡ್ರೋ. ಇದು ಬೆಳವಣಿಗೆ ಅಲ್ಲ. ಥಿಯಾಸಫಿಯ ಮೂಲ ತತ್ವದಲ್ಲಿ ಇದು ಇಲ್ಲವೇ ಇಲ್ಲ. ಜ್ಯೋತಿ ಸ್ವರೂಪನಾದಂತಹ ಈ ಬ್ರಹ್ಮಾಂಡಾಧಿಪತಿಗೂ ವ್ಯಾಪಕವಾಗಿ ಚಾಚಿಕೊಂಡಿರುವ ಸಂಸರಣದ ನಿಚ್ಚಣಿಯಲ್ಲಿ ಅನೇಕ ಮೆಟ್ಟಲುಗಳಿರುತ್ತವೆ. ಈ ಸಂಸರಣ ಮುಂದುವರಿಯಬೇಕಾದ್ರೆ ಅನೇಕ ರೀತಿಯ ಮೆಟ್ಟಲುಗಳಿದೆ. ಒಂದೊಂದು ಸ್ಟೆಪ್ ಒಂದೊಂದನ್ನು ಹೇಳ್ಕೊಳ್ತಕ್ಕಂಥದ್ದು. ಇಲ್ಲಿ ನಮ್ಮ ಸಾಧಾರಣ ಜನರಂತೆ ಸಾಧಾರಣವಾಗಿರ್ತಕ್ಕಂಥ ಜನರು ವ್ಯಾಪಾರ ಸಾಪಾರ ಕಷ್ಟ ಸುಖ ಏನೋ ಜಗ ಒಳ್ಳೇದು ಕೆಟ್ಟದ್ದು ಮಾಡ್ಕೊಂಡು ಜೀವನ ಮಾಡ್ತಾರೆ. ಸ್ವಲ್ಪ ಬೆಳವಣಿಗೆ ಆಗಿರತಕ್ಕಂಥವ್ರು ದೇವರ ಗುಡಿಗೆ ಹೋಗಿ ಬರ್ತಾ ಇದ್ದಾರೆ. ಅಯ್ಯೋ ಅವ್ನು ದೇವಸ್ಥಾನಕ್ಕೆ ಹೋಗಿ ಬರ್ತಾನಪ್ಪ, ದೇವ್ರ ಗುಡಿಗೆ ಹೋಗಿ ಬರ್ತಾ ಇದ್ದಾರೆ ಅಂತಂದ್ರೆ ಹೋಗಿ ಬರ್ತಾ ಇದ್ರೆ ಒಬ್ಬರಲ್ಲಾದ್ರೂ ಒಬ್ರು ಅವ್ರಿಗೆ ಸ್ವಲ್ಪ ಇಲ್ಲಪ್ಪ ಸ್ವಲ್ಪ ಗೌರವ ಆಗ್ತದೆ. ದೇವರ ಗುಡಿಗೆ ಹೋಗಿದ್ದೆ ಬರ್ತಾ ಇರತಕ್ಕಂಥವ್ರ ನಂತರ ಆ ದೇವ್ರಂದ್ರೆ ಏನು ತಕ್ಕಂಥದ್ದು ಬರೀ ಗೊಂಬೆ ತರ ಇರುತ್ತೆ, ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಟ್ರೆ ಆಯ್ತಾ? ಅದಕ್ಕೆ ಹೇಳ್ತಾರೆ ನಮ್ಮ ಕೃಷ್ಣಾಜಿ ಅವರು, ದಿನಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥವ್ನು ಹೆಡ್ಡದ ಅಂಗಡಿಗೆ ಹೋಗಿ ಬರ್ತಕ್ಕಂಥವ್ನು ಒಂದೇ ಮಟ್ಟದಲ್ಲಿ ಇರ್ತಾನೆ, ಮುಂದಕ್ಕೆ ಬರಲ್ಲ ಅಂತ ಅಂದ್ರೆ ತಕ್ಷಣ ನಾವೇನು ಅನ್ಕೊಳ್ತೀವಿ, ಏನಪ್ಪ ಕೃಷ್ಣಾಜಿ ಅವ್ರಿಗೆ ಅಂದ್ಬಿಟ್ರು ಅಂತಂದ್ರೆ, ನೀನ್ ಸುಮ್ಮನೆ ದೇವಸ್ಥಾನಕ್ಕೆ ಹೋಗುವುದು ಬರುವುದು ದಿನಾಗ್ಲಷ್ಟೇ. ಅವನು ಹೆಂಡ ಕುಡಿಯೋದಕ್ಕೆ ದಿನಾಗ್ ಹೋಗಿ ಬಂದಾಗ ಮುಂದಿನ ಜನ್ಮದಲ್ಲಿ ಅವನು ಅಷ್ಟೇ ಇರ್ತಾನೆ, ಮುಂದಕ್ಕೆ ಹೋಗಿರುವುದಿಲ್ಲ ಅಂತ ಉದ್ದೇಶ. ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥವ್ರು ಏನ್ ಮಾಡ್ಬೇಕು? ಅಲ್ಲಿ ಪೂಜಾ ಪುನಸ್ಕಾರ ಯಾವ ರೀತಿ ಆಗುತ್ತೆ, ಒಂದು ಶಿಸ್ತು, ಒಂದು ನಿಯಮ. ದೇವಸ್ಥಾನಕ್ಕೆ ಇಷ್ಟೊತ್ತಿಗೆ ಬಾಗಿಲು ತೆಗೆಯೋದು, ಇಷ್ಟೊತ್ತಿಗೆ ಬಾಗಿಲಾಗ್ತಾರೆ, ನಾವು ಪೂಜೆಗೆ ಹೋಗ್ಬೇಕಾದ್ರೆ ಮೊದಲು ಪೂರ್ವ ಸಿದ್ಧತೆ ಏನೋ ಸ್ನಾನ ಮಾಡ್ಬೇಕು, ಅದು ಬೇಕಾಗಿರ್ತಕ್ಕಂಥ ಸಲಕರಣೆ ತೆಗೆದುಕೊಂಡು ಹೋಗ್ಬೇಕಂತಕ್ಕಂಥ ಜ್ಞಾನ ಬೆಳೆಯುತ್ತದಲ್ಲ. ಆದ್ರಿಂದ ಆ ಜ್ಞಾನವನ್ನು ಬೆಳೆಸ್ಕೊಂಡು ನಂತರ ಅಲ್ಲಿ ಮಾಡ್ತಕ್ಕಂಥ ನೀತಿ ನಿಯಮ, ಆ ಮಂತ್ರಗಳು ಅದರ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಆಲಿಸಿಕೊಂಡಾಗ ಅಲ್ಲಿ ಹೋದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆಪ್ಪ ಅಂತ ಅನ್ನುವುದು ನನ್ನ ಹೃದಯಾಂತರದಿಂದ ಅದು ಬೆಳೆಸ್ಕೋಬೇಕು ನಾವು. ಆಗೇನಾಗುತ್ತೆ, ಮುಂದಿನ ಜನ್ಮದಲ್ಲಿ ಅವ್ರು ಮುಂದಕ್ಕೆ ಬಂದು ನಂತರ ಆಧ್ಯಾತ್ಮಿಕ ವಿಷಯ ಅಂತ ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಏನ್ ಹೇಳ್ತಾರೋ ಆ ಪುಸ್ತಕಗಳನ್ನು ಓದ್ತಕ್ಕಂಥದ್ದು, ನಂತರ ಅಂತ ವಿಷಯ ಹೇಳ್ತಕ್ಕಂಥ ಸಭೆಗಳಿಗೆ ಹಾಜರಾಗ್ತಕ್ಕಂಥ ಈ ರೀತಿ ಆದರೆ ಅವನು ಬೆಳವಣಿಗೆ ಆಗ್ತದೆ. ಅದೇ ಉದ್ದೇಶದಿಂದಲೇ ನಮ್ಮ ಸೊಸೈಟಿ ಸ್ಥಾಪನೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಬರ್ತಕ್ಕಂಥದ್ದು ತಪ್ಪು ಅಂತ ಹೇಳಿಲ್ಲ. ಆ ಮಟ್ಟ ಅಂದ್ರೆ ನೋಡಿ ಹೇಳಿದ್ರಲ್ಲ, ಆ ಮೆಟ್ಟಲು ಹತ್ತಿದ ಮೇಲೆ ಈ ತಿಳುವಳಿಕೆ ಬಂದ ಮೇಲೆ ನಂತರ ಹಿಂದಕ್ಕೆ ಹೋಗ್ಬಾರ್ದು. ಅನೇಕ ಕಡೆ ನಮ್ಮಲ್ಲಿ ತಿಸಾಪುರ ಸೊಸೈಟಿಯಲ್ಲಿ ಫಂಕ್ಷನ್ ನಡೀತಾ ಇರುತ್ತೆ, ದೇವಸ್ಥಾನದಲ್ಲಿ ಗಂಟೆ ಬಾರಿಸಿ ಬಿಟ್ಟು ಓಡಾಡ್ತಾರೆ. ಅದು ಸರಿಯಲ್ಲ. ನಾವು ಸಭೆಯಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರುವಾಗ ಏನೇ ಆಗ್ಲಿ ಬಿಟ್ಟು ಹೋಗ್ಬಾರ್ದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಪುಟ್ಟರಾಜರಲ್ಲ ಇವರು, ಅವರ ಹೆಸರು ಆ ಕೋನ್ಕೋಟ್ ಲಾಡ್ಜ್ ಸ್ಥಾಪನೆ ಮಾಡಿದ್ದಾರೆ, ಅವರ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಅವರು ಒಂದ್ ಕಡೆ ಭಾಷಣ ಮಾಡ್ತಾ ಇರ್ತಾರೆ. ಭಾಷಣ ಮಾಡ್ತಾ ಇದ್ದರೆ ತನ್ನ ಮಗನು ಉತ್ತಮ ಅಧಿಕಾರಿ ಆಗಿರ್ತಾನೆ, ಆಫೀಸರ್ ಆಗಿರ್ತಾನೆ. ಒಂದು ಸಮುದ್ರದಲ್ಲಿ ಯಾರೋ ಒಬ್ಬನು ಇದನ್ನ ಹಡಗು ಹತ್ತುವುದಕ್ಕೆ ಹೋಗುವಾಗ ಜಾರಿ ಬಿದ್ದೋಗ್ತಾನೆ.
ಜಾರಿ ಬುದ್ಧಿ ಹೋದರೆ ತಕ್ಷಣ ಆತನ ಇಳಿದು ಬಿಟ್ಟು ಅವನನ್ನ ರಕ್ಷಣೆ ಮಾಡಿ ಈತನು ಸತ್ತ. ಯಾರೋ ನಮ್ಮ ಇವರು ಪುಟ್ಟರಾಜನೇ ಬೇಕು ಅನ್ಸುತ್ತೆ ಆ ಮಗ. ಆಗ ಟೆಲಿಗ್ರಾಮ್ ಬರುತ್ತೆ. ಅವಾಗ ಟೆಲಿಗ್ರಾಮ್ ಈ ರೀತಿ ಆಯ್ತು, ನಿಮ್ಮ ಮಗ ಸತ್ತೋಗ್ಬಿಟ್ಟು ಅಂತಂದಾಗ ಅವರು ನಿಂತು ಭಾಷಣವನ್ನು ಮಾಡ್ತಾ ಇರ್ತಾರೆ ಸ್ಟೇಜ್ ನಲ್ಲಿ. ಒಂದು ಚೂರು ಅವರಲ್ಲಿ ಕನಿಕರವಾಗ್ಲಿ ಅಥವಾ ದುಃಖವಾಗ್ಲಿ ಏನು ಕಾಣಿಸ್ಲಿಲ್ಲ. ಪೂರ್ಣವಾಗಿ ಅದನ್ನ ಹೇಳಿಬಿಟ್ಟು ಆಮೇಲೆ ನನ್ಗೆ ಈ ರೀತಿ ಅರ್ಜೆಂಟ್ ಇದೆ ಹೋಗ್ಬೇಕಂತ ಹೇಳ್ಬಿಟ್ಟು ಆ ಸಭೆ ಮುಗಿದ ಮೇಲೆ ಹೊರಡ್ತಾರೆ. ಏನಲ್ಲಿ ಇದೊಂದು ಅರ್ಥ ನಾವೇನ್ ತಿಳ್ಕೋಬೇಕು, ಆ ತೀಸಾಪಿಸ್ಟ್ ಆಗಿರ್ತಕ್ಕಂಥ ತನ್ನ ಕರ್ತವ್ಯ ನೋಡು, ತನ್ನ ಸ್ವಂತ ಮಗನೇ ಆ ರೀತಿ ಆದಾಗ ನಮ್ಮಂತವರಿಗೆ ಆ ಸುದ್ದಿ ಬಂದ್ರೆ ಏನ್ ಮಾಡ್ತಾ ಇದ್ವಿ, ಅದನ್ನ ಅಲ್ಲೇ ಬಿಟ್ಬಿಟ್ಟು ಅಂತ ಓಡೋಗ್ತಾ ಇದ್ವಿ. ಆ ಮಟ್ಟ ಯಾಕಂದ್ರೆ ಆ ಮಟ್ಟ, ಆ ಮೆಟ್ಟಲು ಹತ್ತಿ ಒಂದೊಂದು ನೋಡಿಲಿ, ಒಂದೊಂದು ಮೆಟ್ಟಲು ಇದೆ ಅಂತ ಅನ್ನೋದು ಅಂತಾರಲ್ಲ, ಆ ಮೆಟ್ಟಲು ಬಂದು ಅದಕ್ಕೆ ಅರ್ಥವಾಯ್ತು. ನನಗೂ ಆತನಿಗೂ ಸುಮ್ಮನೆ ಲೋಕ ಕಲ್ಯಾಣಕ್ಕಾಗಿ ಲೋಕದಲ್ಲಿ ತಂದೆ ಮಗ ನಾನು, ಆತನ ಕರ್ತವ್ಯ ಏನಿದೋ ಅಷ್ಟನ್ನು ಮಾಡ್ಕೊಂಡು ಹೋಗಿದ್ದಾನೆ, ನನ್ನ ಕರ್ತವ್ಯ ನಾನು ಮಾಡ್ಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇದು ನಾವು ಮಾಡಬೇಕಾಗಿರ್ತಕ್ಕಂಥ. ನಾವಿಲ್ಲಿ ಸಭೆಯಲ್ಲಿ ಸೇರಿರ್ತೀವಿ, ಹೇಳ್ತಾ ಇರ್ತಾರೆ, ದೇವಸ್ಥಾನದ ಪಕ್ಕದಲ್ಲಿ ಗಟ್ಟೆ ಬಾರಿಸಿದ ತಕ್ಷಣ ಎದ್ದಟ್ಟು ತಗೊಂಡ ನೋಡಿ ಅಲ್ಲ, ಆ ಮಟ್ಟ ಬೆಳೆಯಬೇಕು ಅಂತ ಅನ್ನೋದು ದೊಡ್ಡವರು ಹಾಕಿರ್ತಕ್ಕಂಥ ಪಂಕ್ತಿ ಇದು. ಅದಕ್ಕೆ ಒಂದೊಂದು ಮೆಟ್ಟಲು ನಿಚ್ಚಿನೆಯಾಗಿದೆ. ಇದು ನೋಡು, ಇಂತಲೂ ಒಬ್ಬರು ಹೆಚ್ಚು ಬೆಳೆದಿರುವ ಜ್ಯೋತಿ ಸ್ವರೂಪನಾದಂತಹ ಈ ಬ್ರಹ್ಮಾಂಡಾಧಿಪತಿಗೂ ವ್ಯಾಪಕವಾಗಿ ಚಾಚಿಕೊಂಡಿರುವ ಸಂಸರಣದ ನಿಚ್ಚಿನಿಕೆಯಲ್ಲಿ ಅನೇಕ ಮೆಟ್ಟಲುಗಳಿರುತ್ತವೆ. ದೇವಸ್ಥಾನದ ಉದಾಹರಣೆ ಹೇಳಿದಂಗೆ, ನಮ್ಮ ಇವರು ಭಾಷಣ ಮಾಡ್ತಿರುವಾಗ ಮಗನ ಸತ್ವಾದ ಅಂತಂದ ಮೇಲೂ ಏನು ಕನಿಕರಿಗೂ ಏನು ಯಾವುದೋ ಚಿಂತೆಯನ್ನು ಬರದಿರ ಆ ಮೆಟ್ಟಲು ಎರಡು ಹತ್ತಿದ್ದಾರೆ ಅವರು. ಆದ್ರಿಂದ ಕಾಣಿಸ್ಲಿಲ್ಲ, ಏನೋ ಮನಸ್ಸಿನ ಬೇಜಾರ ಅನ್ನತಕ್ಕಂಥದ್ದು ಆಗಲಿಲ್ಲ. ಅವನ ಕೆಲಸ ಆಯ್ತು, ತೀರಿಕೊಂಡ. ನನ್ನ ಕೆಲಸ ಏನಿದೆ ನಾನು ಮಾಡ್ತೀನಿ. ಇನ್ನ ಒಂದು ಉದಾಹರಣೆ ಹೇಳ್ತಾರೆ, ನಮ್ಮ ಗುರುರಾಜ್ ಕರ್ಜಿಗಿ ಅಂತಕ್ಕಂಥವ್ರು ಒಂದು ಭಾಷಣದಲ್ಲಿ ಹೇಳ್ತಾರೆ. ಅವರು ಕೆಲವು ಜನರು ಮೇಧಾವಿ ಬುದ್ಧಿವಂತರಾಗಿರ್ತಕ್ಕಂಥವ್ರು ಈಗಲೂ ಒಂದ್ ಕಡೆ ಸೇರಿ ಚರ್ಚಾಂಶವನ್ನು ಚರ್ಚೆ ಮಾಡ್ತಾ ಇದ್ದು ಭಾಷಣ ಮಾಡ್ತಾ ಇದ್ರು. ಅವರ ಮನೆಯಲ್ಲೇ ಔತಣ ಅಂದ್ರೆ ಈ ಭಾಷಣ ಎಲ್ಲ ಮುಗಿದ ಮೇಲೆ ಊಟಕ್ಕೆ ಏರ್ಪಾಟ್ ಮಾಡಿರ್ತಾರಂತೆ. ಮಾಡಿದ್ದಾಗ ಭಾಷಣವನ್ನು ಪೂರ್ತಿ ಆಯ್ತು. ಆ ಮನೆ ಓನರ್ ಇದ್ದಾನಲ್ಲ, ಆತನ ಮಗನ ಆಕ್ಸಿಡೆಂಟ್ ಅನ್ನು ತೀರೋಗಿರ್ತಾನೆ. ತೀರೋದಾಗ ವಾರ್ತೆ ತನ್ನ ಹೆಂಡತಿಗೆ ಬರುತ್ತೆ, ಮಾಡಿ ಮೇಲ್ಗಡೆ ಇರ್ತಕ್ಕಂಥದ್ದು ಏನು ಒಂದು ಚೂರು ಯಾರಿಗೂ ಹೇಳಿರ್ತಾರೆ. ಭಾಷಣವನ್ನು ಪೂರ್ತಿ ಮುಗಿಸಿಬಿಟ್ಟು ಅವ್ರ ಮನೆ ಕೆಳಗಡೆ ಬಂದು ಎಲ್ಲ ಊಟ ಮಾಡಿಕೊಂಡು ಹೋಗುವ ಸಂದರ್ಭದಲ್ಲಿ ಅಯ್ಯಮ್ಮನ ಹೇಳಿದ್ರು, ಈ ಮೆಟ್ಟಲನ್ನ ಹತ್ತಿದ್ದಾರೆ ಅಂತಕ್ಕಂಥದಕ್ಕೆ ನಾವು ಇದಲ್ವಾ. ಅವರು ಕೃಷ್ಣ ಬಹಳ ಮೇಧಾವಿಗಳು, ಬಹಳ ಭಾಷಣ ಮಾಡ್ತಕ್ಕಂಥ ಗುರುರಾಜ ಕರ್ಜಿಗಿ ಅಂತಕ್ಕಂಥವ್ರು ನಮ್ಗೆ ಸ್ವಲ್ಪ ಪರಿಚಯನ ಇದ್ದಾರೆ. ಅಂತವ್ರ ಭಾಷಣಗಳಲ್ಲಿ ಬೇಕಾದಷ್ಟಿದೆ. ಹಾಗೆ ಆ ಮೆಟ್ಟಲು ಹತ್ತಿದಕ್ಕಂಥವ್ರಿಗೆ ಆ ದುಃಖ ಅನ್ನೋದು ಬರಲ್ಲ. ಅವನ್ ಕರ್ತವ್ಯ ಅದಾಯ್ತು ಇದಾಯ್ತು. ಯಾಕೆ ಅವ್ರು ಹೇಳಿಲ್ಲ ಅಂದ್ರೆ, ಈ ಭಾಷಣವನ್ನು ಕೇಳೋದಕ್ಕೆ ಅನೇಕ ಜನರು ಬಂದಿದ್ದಾರೆ, ನಾವು ಅಡಿಗೆ ಮಾಡಿ ಮನೇಲಿ ಇಟ್ಟಿದ್ದೀವಿ, ಈ ವಿಷಯ ತಿಳಿಸ್ಬಿಟ್ರೆ ಇದು ಭಂಗವಾಗುತ್ತೆ, ಈ ವಿಷಯ ತಿಳಿಸಬಾರದು ನಾನು ಅಂತ ಹೇಳ್ಬಿಟ್ಟು ಆ ಎಂಬ ಗಂಡನಿಗೂ ಸಮೇತ ಹೇಳಿದ್ರು. ಪೂರ್ತಿಯಾಗಿ ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಹೊರಟೋದ ಮೇಲೆ ಈ ರೀತಿ ಆಗಿತ್ತು ಅಂತ ಹೇಳಿ ನಮ್ಮ ಮಟ್ಟಕ್ಕೆ ನಾವು ಬೆಳಿಬೇಕಂದ್ರೆ ಹೇಳಿ ಅನೇಕ ಮೆಟ್ಟಲುಗಳಿದೆಯಲ್ಲ, ಆ ಮೆಟ್ಟಲನ್ನ ಹತ್ತಬೇಕು ಅನ್ನೋದಕ್ಕಾಗಿ ನಾವು ಬಂದಿರುವುದು, ಹುಟ್ಟಿರುವುದು, ಮಾಡ್ತಾ ಇರುವುದು. ಅದು ಬಿಟ್ಟು ನಮ್ಗೆ ಇಷ್ಟ ಬಂದಂಗೆ ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ? ಇಷ್ಟ ಆಗೋದು ಯಾತಕ್ಕಾಗಿ ನಾವು ಆ ಮೆಟ್ಟಲುಗಳನ್ನೆಲ್ಲ ಹತ್ತಿ ಮುಂದೆ ಹೋಗಿರುವ ಉನ್ನತ ಮಟ್ಟದ ಸಿದ್ಧ ಪುರುಷರು ಇರುತ್ತಾರೆ. ಆ ಎಲ್ಲಾ ಮೆಟ್ಟಲುಗಳ ಹತ್ತಿ ಬಿಟ್ಟು ಸಿದ್ಧ ಪುರುಷರು ಅಂದ್ರೆ ಎಲ್ಲವೂ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಂತವರೂ ಇದ್ದಾರೆ. ಅಂತವರಿಗೆ ಪ್ರಕೃತಿ ಸಹಾಯ ಬೇಕಾ ಅಂತ ಅನ್ನೋದು ಇವರ ಪ್ರಶ್ನೆ. ಇರುತ್ತಾರೆ. ಆದುದರಿಂದ ಅಂತಹ ಮಹಾತ್ಮರೂ ಸಹ ಪ್ರಕೃತಿ ಎಂದರೆ, ಅವ್ರು ಹೇಳ್ತಾರೆ, ಪ್ರಕೃತಿ ಎಂದರೆ ಶುದ್ಧ ತತ್ವವನ್ನು ವಿನಿಯೋಗ ಮಾಡುತ್ತಾರೆ. ಪ್ರಕೃತಿ ಅಂದ್ರೆ ಶುದ್ಧ ತತ್ವವನ್ನು ವಿನಿಯೋಗ ಮಾಡುವುದು. ಇವಾಗ ನಾನು 2 ಉದಾಹರಣೆ ಹೇಳಿದೆ. ತನ್ನ ಮಗನ ಆಕ್ಸಿಡೆಂಟ್ ನಲ್ಲಿ ಹೋಗಿದ್ರು ಆ ಮಾಡಿ ಇಟ್ಟಿರ್ತಕ್ಕಂಥ ಕಾರ್ಯಕ್ರಮ ಪೂರ್ಣವಾಗಿ ಮುಗಿಸಿ ಅವರೆಲ್ಲ ಊಟ ಮಾಡ್ಕೊಂಡು ಹೋಗುವ ತನಕ ಯಾರಿಗೂ ಏನು ಹೇಳಿಲ್ಲ. ಆಯ್ತಾ? ಇದು ಅವರು ಶುದ್ಧ ತತ್ವ ಏನೋ ಆ ವಿಷಯವನ್ನು ಪ್ರಚಾರ ಮಾಡಬೇಕು. ಅವ್ರಿಗೆ ನಾವು ಪ್ರಸಾದ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅದನ್ನು ಮೊದಲು ಮಾಡ್ಕೊಂಡಿದ್ದೀವಿ.
ಅದನ್ನು ಮುಗಿಯಬೇಕೇ ಹೊರತು ಅದ್ರ ಮಧ್ಯೆ ಇದನ್ನು ಹೇಳ್ಬಾರ್ದು ಅನ್ನೋದು. ಆ ಮೆಟ್ಟಲು ಹತ್ತಿರತಕ್ಕಂಥವ್ರಿಗೆ ಆ ಜ್ಞಾನ ಇದೆ, ಅವ್ರು ಹೇಳಿ. ನಮ್ಗೆ ಆ ಜ್ಞಾನ ಬಂದಿಲ್ಲ, ಆ ಮೆಟ್ಟಲು ಹತ್ತಲಿಲ್ಲ, ನಮ್ಮಿಷ್ಟು ಬಂದಂಗೆ ನಾವು ಕೂಗಾಡ್ತೀವಿ. ಈ ಅಭಿವ್ಯಕ್ತ ಪ್ರಪಂಚದಲ್ಲಿ ಪ್ರಕೃತಿ ಸಹಾಯವಿಲ್ಲದೆ ಪುರುಷನ ಚೈತನ್ಯವು ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಪ್ರಕೃತಿ ಸಹಾಯವಿಲ್ಲದಿರ ನಮ್ಗೆಲ್ಲರಿಗೂ ಪ್ರಕೃತಿ ಸಹಾಯವಿಲ್ಲದಿರ ಪುರುಷ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯವಿಲ್ಲ. ಪ್ರಕೃತಿನೇ ನಮ್ಗೆ ತಿನ್ನುವುದಕ್ಕೂ ಕೊಡ್ತಕ್ಕಂಥದ್ದು ಪ್ರಕೃತಿನೇ. ನಮ್ಮ ಆ ಪ್ರಕೃತಿಯೊಂದಿಗೆ ನಮ್ಮ ಪಂಚೇಂದ್ರಿಯಗಳು ಮಿಲನವಾಗಿ ಅದ ಅನುಭವಗಳನ್ನು ಪಡೆಯುವುದಕ್ಕೂ ಪ್ರಕೃತಿ ಬೇಕು. ಇವೆಲ್ಲದರ ಪ್ರಕೃತಿ ಸಹಾಯದಿಂದ ನಾವು ಬೆಳವಣಿಗೆ ಆಗುವುದಕ್ಕೆ ಒಂದು ಮೆಟ್ಟಲು ಅಥವಾ ಅದು ಒಂದು ಸಮಸ್ಯೆ ಪ್ರಕೃತಿ ಅಂತಕ್ಕಂಥದ್ದು ಎಂಬುದಾಗಿ ಥಿಯಾಸಫಿ ಅನುಭವ ಶಾಸ್ತ್ರವು ಹೇಳುತ್ತದೆ. ಪ್ರಕೃತಿ ಸಹಾಯವಿಲ್ಲದೆ ಪುರುಷನ ಚೈತನ್ಯವು ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇದು ಥಿಯಾಸಫಿ ಹೇಳ್ತಕ್ಕಂಥ ತತ್ವ ಎಂಬುದಾಗಿ ಥಿಯಾಸಫಿ ಅನುಭವ ಶಾಸ್ತ್ರವು ಹೇಳುತ್ತದೆ. ಥಿಯಾಸಫಿ ಅಂತಂದ್ರೆ ಏನೋ ಅದರಲ್ಲಿರ್ತಕ್ಕಂಥ ಅನುಭವ ಪಡೆದಿರ್ತಕ್ಕಂಥವ್ರು ಹೇಳುವ ಮಾತು ಬರೀ ಥಿಯಾಸಫಿ ಹೇಳಲ್ಲ. ಥಿಯಾಸಫಿಯಲ್ಲಿ ಅನುಭವ ಪಡೆದಿರ್ತಕ್ಕಂಥವ್ರು ಹೇಳುವ ಮಾತು ಇದು. ಈ ಬೆಳಕಿನಲ್ಲಿ ಈ ಸೂತ್ರದ ಅರ್ಥವು ಪರಿಷ್ಕಾರವಾಗುತ್ತದೆ. ಈ ಸೂತ್ರ ಐತಲ್ಲ ಯಾಕೆ ಅಂತನ್ನುವುದು ನಮಗೆ ಅರ್ಥ ಮಾಡ್ಕೋಬೇಕು. ಎಂದರೆ ಆ ಸಿದ್ಧ ಪುರುಷನಿಗೆ ಪ್ರಕೃತಿಯು ಎಂದರೆ ಶುದ್ಧ ಸತ್ವವು ಒಂದು ಉಪಕರಣದಂತೆ ಇರುತ್ತದೆ. ಶುದ್ಧ ತತ್ವ ಆ ಬೆಳವಣಿಗೆ ಆಗಿರ್ತಕ್ಕಂಥ ಜೀವನ ಮುಕ್ತನ ಆಗಿರ್ತಕ್ಕಂಥವನ ಬೆಳವಣಿಗೆ ಆಗಿರ್ತಕ್ಕಂಥವನು ಅದರಲ್ಲಿ ಶುದ್ಧ ತತ್ವ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವುದು ನಮ್ಮ ಕರ್ತವ್ಯ ಏನಿದೆ ಅದನ್ನು ಮೊದಲೇ ನಾವು ನಿರ್ಣಯ ಮಾಡ್ಕೊಂಡಿರ್ತೀವಿ. ಆ ನಿರ್ಣಯವು ಆ ಕರ್ತವ್ಯದ ಕಡೆ ಗಮನ ಬಿಟ್ಟು ಆ ಕರ್ತವ್ಯ ಪೂರ್ತಿ ಮುಗಿಸಬೇಕೆ ಹೊರತು ಅದರ ಮಧ್ಯೆ ಏನಾದ್ರೂ ಬಂದರೆ ಅದರ ಕಡೆ ಗಮನ ಕೊಡ್ಬಾರ್ದು. ಇದು ನಿಯಮ. ಉಪಕರಣದಂತೆ ಇರುತ್ತಿದೆಯೇ ವಿನಃ ಉಪಾಧಿಯಾಗಿರುವುದಿಲ್ಲ. ಯೋಗ ಸಿದ್ಧರು ತಮ್ಮ ಅನುಭವದಿಂದ ಈ ಪರಿಸ್ಥಿತಿಯನ್ನೇ ಕಂಡುಕೊಳ್ಳುತ್ತಾರೆ. ಯೋಗಿ ಸಿದ್ಧವಾಗಿರತಕ್ಕಂಥವರು ತನ್ನ ಅನುಭವದಿಂದ ಇದನ್ನು ತಿಳ್ಕೊಳ್ತಾರೆ. ಯೋಗ ಲಿಟ್ಬಿಟ್ಟರು ಅನುಭವ ಪಡೆದು ದಿವ್ಯ ದೃಷ್ಟಿ ಬರುತ್ತೆ. ಯೋಗ ಪೂರ್ಣವಾಗಿ ನಾವು ಬೆಂಬಲ ಕೊಟ್ಟು ಪಡ್ಕೊಂಡಾಗ ಅದ್ರ ಇದಿಷ್ಟು ನೋಡಿದಾಗ ಏನಾಗುತ್ತೆ ಹೇಗಾಗುತ್ತೆ ಅಂತ ಪೂರ್ಣವಾಗಿ ಅವರಿಗೆ ಅರ್ಥವಾಗುತ್ತದೆ. ಪ್ರಕೃತಿ ಸಹಾಯವಾಗ ಬೇಕಾಗಿಲ್ಲ. ಮುಂದಿನ ಸೂತ್ರದಲ್ಲಿ ಈ ಅಂಶವನ್ನು ಪರಿಷ್ಕಾರವಾಗಿ ಆಗುತ್ತದೆ. ಇದು ಇಲ್ಲಿ ಪ್ರಕೃತಿಗೆ ಯಜಮಾನನಾದ ಪುರುಷನಿಗೆ, ಈ ಪ್ರಕೃತಿಗೆ ಯಜಮಾನನಾಗಿರ್ತಕ್ಕಂಥವನು ಯಾರೋ ಪುರುಷ. ಇದಕ್ಕೆ ನಾವು ಸಿಂಬಲ್ ತೋರಿಸ್ತೀವಿ. ಇದು ಪ್ರಕೃತಿ, ಮೇಲ್ಗಡೆ ನಾವು ಕೈ ಬೆರಳಿರ್ತೀವಲ್ಲ ಅದು ಪುರುಷ. ಈ ಪ್ರಕೃತಿಯನ್ನು ಬಿಡಿಸ್ಕೋಬೇಕು ಅನ್ನೋದು ಸಿಂಬಲ್. ಅದು ಸುಮ್ಮನೆ ಕಾಟಾಚಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದಕ್ಕೆ ಏನ್ ಸಂಬಂಧ ಅಂತ ತಿಳ್ಕೊಳ್ಳೋದು. ಈ ಪ್ರಕೃತಿಯನ್ನು ಬಿಡಿಸಿಕೊಂಡು ಜೀವನ ನಡೆಸುವುದನ್ನ ಕಟ್ಕೋಬೇಕು. ಪ್ರಕೃತಿಗೆ ನಾವು ಅಡಪಾಗಬಾರ್ದು. ನಾವೇ ಆ ಪ್ರಕೃತಿಯನ್ನು ಬಿಡಿಸ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಬೇಕು. ಯಾಕೆ ಇಲ್ಲಿ ಮೆಟ್ಟಲು ಹತ್ತಿದಾಗ ಪ್ರಕೃತಿಯನ್ನು ಬಿಟ್ಟು ಮುಂದೆ ಮೆಟ್ಟಲು ಹತ್ತಬಹುದು ಅಂತಕ್ಕಂಥದ್ದು ಈ ಸೂತ್ರದಲ್ಲಿ ಬಂತ. ಆದ್ದರಿಂದ ಪ್ರಕೃತಿಯನ್ನು ಬಿಡಿಸ್ಕೊಳ್ಳೋದು ಹಾಗೆ ಅಂತಲೂ ಇಲ್ಲಿ ಬರುತ್ತೆ. ತನ್ನ ನಿಜ ಸ್ವರೂಪದ ತಿಳುವಳಿಕೆ ಉಂಟು ಮಾಡುವ ಉದ್ದೇಶದಿಂದಲೇ ಪ್ರಕೃತಿ ಪುರುಷರ ಸಂಯೋಗವು ಏರ್ಪಾಡಾಗಿದೆ. ಈ ರೀತಿ ತನ್ನ ಸ್ವಸ್ವರೂಪ ಜ್ಞಾನವಾಗುವ ಸಂಸರಣದ ಸರಣಿಯಲ್ಲಿ ಆತನ ಮತ್ತು ಆತನ ಕೋಶಗಳಲ್ಲಿ ಅಡಗಿರುವ ದೈವಿಕ ಶಕ್ತಿಗಳು ಸಹ ಬೆಳೆಯುತ್ತವೆ. ಕೋಶಗಳು ಅಂತಂದ್ರೆ ನಮಗೆ ಅರ್ಥವಾಗಿರ್ಬೇಕು. ಇವಾಗ ನಿಮ್ಗೆಲ್ಲರಿಗೂ ಎಲ್ಲಿ ಬರುತ್ತೆ ಹೇಳಿ, ನಾವು ಜ್ಞಾಪಕ ಮಾಡ್ಕೊಳ್ರಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯಾಮಿ ಸುದ್ಯಂತಾಮ್ ಅಂತ ಹೇಳ್ತೀವಿ. ಇಲ್ಲಿ ಬರುತ್ತೆ ಅದು. ಭಾರತ ಸಮಾಜ ಪೂಜೆ ಅನ್ನುವುದು ಕಾಟಾಚಾರಕ್ಕೆ ಏನು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರಲ್ಲಿ ಬರತಕ್ಕಂತ ಒಂದೊಂದು ಘಟ್ಟವನ್ನು ಯಾತಕ್ಕೆ ಸೇರಿಸಿದ್ದಾರೆ, ಅದ್ರ ಘಟ್ಟದ ಅರ್ಥವೇನು ಅಂತಕ್ಕಂಥದ್ದು ಅರ್ಥವನ್ನು ವಿವರಿಸಿ ಬಂದಿರತಕ್ಕಂಥ ಜನರಿಗೆ ಹೇಳ್ಬೇಕು ನಾವು. ಇಲ್ಲ, ಅದನ್ನ ಮಾಡ್ತಾ ಇಲ್ಲ ನಾವು. ಯಾರು ತಪ್ಪು? ನಮ್ಮದು ತಪ್ಪು. ಯಾರೋ ಲೀಡರ್ ಆಗಿರ್ತೀವೋ ಅದನ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಅದನ್ನ ವ್ಯವಸ್ಥೆ ಮಾಡ್ತಾರೋ
ಅವನು ಮಾಡಬೇಕು. ಅಡಗಿರುವ ದೈವಿಕ ಶಕ್ತಿಗೂ ಸಹಾಯ ಬೆಳೆಯುತ್ತದೆ. ನಾವು ಭಾರತ ಸಮಾಜ ಪೂಜೆ ಮಾಡಿದಾಗ ಯಾವುದು ಆ ಶಕ್ತಿ ಸಾಮರ್ಥ್ಯ ಬೆಳೆಸಬೇಕು ಅನ್ನೋ ಉದ್ದೇಶದಿಂದಲೇ ಮಂತ್ರದಲ್ಲಿ ಅವನು ಹೇಳಿದ. ಈ ದೈವಿಕ ಶಕ್ತಿಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕವೇ ಪುರುಷನಿಗೆ ಸ್ವರೂಪ ಜ್ಞಾನವಾಗುವುದು. ಆಯಾ ಪ್ರಾಣಮಯ ಕೋಶ, ಅನ್ನಮಯ ಕೋಶ ಅಂತಕ್ಕಂಥದ್ದು ನಾನು 2-3 ಸಲ ಇಲ್ಲಿ ಹೇಳಿದೆ. ಅನ್ನಮಯ ಕೋಶ ಇಂಥ ದೇಹ ಇಂಥ ಲೋಕದಿಂದ, ಪ್ರಾಣಮಯ ಕೋಶ ಇಂಥ ಇಂಥ ಪ್ರಲೋಕದಿಂದ, ಇವನ್ನು ಪೂರ್ತಿಯಾಗಿ ಹೇಳಿದೆ. ಇವು ಉದ್ಧಾರವಾದರೆ, ಬೆಳವಣಿಗೆ ಆದರೆ ಈ ಲೋಕದಲ್ಲಿ ಅಲ್ಲ, ಮುಂದಿನ ಲೋಕದಲ್ಲಿ ನಾವು ಸತ್ತ ಮೇಲೆ ಮುಂದಿನ ಲೋಕಗಳಿಗೆ ಹೋಗ್ತೀವಿ, ಅಲ್ಲಿ ಜೀವನ ನಡೆಸ್ತೀವಿ ಅಂತ ಅನ್ನೋದು ಇತಿಹಾಸಪಿ ತತ್ವ ಎಲ್ಲರಿಗೂ ಇತಿಹಾಪಿಷ್ಟ ಆಗಿರ್ತಕ್ಕಂಥವ್ರು ಇದು ಗೊತ್ತಿರಲೇಬೇಕು. ಇದು ತಿಳುವಳಿಕೆ ಪಡೆದು ಆ ಕೋಶಗಳನ್ನ ನಾವೀಗ ಇಲ್ಲಿ ಬೆಳೆಸಿಕೊಂಡ್ರೆ ಮುಂದಿನ ಲೋಕದಲ್ಲಿ ನಾವು ಅದರ ಮುಖಾಂತರ ಜೀವನವನ್ನು ನಡೆಸಿ ಅಭಿವೃದ್ಧಿ ಆಗುವುದಕ್ಕೆ ಸಹಾಯವಾಗುತ್ತದೆ. ಆಗ ಅಲ್ಲಿ ಪ್ರಕೃತಿ ಬೇಕಾಗಿಲ್ಲ ಅಂತ ತನ್ನ ಬೆಳವಣಿಗೆ ಆಗ್ಬೇಕಾದ್ರೆ ಪ್ರಕೃತಿ ಇಲ್ಲದಿರೆ ಈ ರೀತಿ ಬೆಳವಣಿಗೆ ಆಗಬಹುದು ಅನ್ನೋದಕ್ಕೆ ಇಲ್ಲಿ ಅರ್ಥ ಬರ್ತಾ ಇದೆ. ಮೂಲಕವೇ ಪುರುಷನಿಗೆ ಸ್ವಸ್ವರೂಪ ಜ್ಞಾನವಾಗುವುದು. ಆ ಪುರುಷನಿಗೆ ಸ್ವಸ್ವರೂಪ ಆ ಅಣುಗಳನ್ನ ಅಭಿವೃದ್ಧಿ ಪಡಿಸಿಕೊಂಡಾಗ ಆ ಲೋಕದಲ್ಲಿ ಆ ದೇಹಕ್ಕೆ ಬೇಕಾಗಿರತಕ್ಕಂತಹ ಸಲಕರಣೆ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಸಿಕ್ಕಿ ಆ ದೇಹದೊಂದಿಗೆ ಆ ಲೋಕದಲ್ಲಿ ಅಭಿವೃದ್ಧಿ ಹೊಂದುತ್ತಾನೆ. ಯಾವಾಗ ಒಂದು ಜನ್ಮದಲ್ಲಿ ಆಯಾ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಹವು ಅಭಿವೃದ್ಧಿ ಆದಾಗ ಮುಂದಿನ ಜನ್ಮ ನಮಗೆ ಸಿಕ್ಕಿದಾಗ ಮುಂದೆ ಅಭಿವೃದ್ಧಿ ಹೊಂದುತ್ತೀವ ಇಲ್ವಾ? ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದುತ್ತೀವಿ. ಆದ್ದರಿಂದ ಭಾರತ ಸಮಾಜ ಪೂಜೆಯಲ್ಲಿ ಅವಳನ್ನ ಆಡಿಸಿರುವುದು. ಈ ವಿಷಯವನ್ನ ಪೂರ್ಣವಾಗಿ ಜನರಿಗೆ ಹೇಳ್ಬೇಕು. ಪ್ರಕೃತಿ ಪುರುಷ ಸಂಯೋಗವು ಪುರುಷನಲ್ಲಿ ಅಡಗಿರುವ ದೈವಿಕ ಶಕ್ತಿಗಳನ್ನು ಬೆಳೆಸುವುದಕ್ಕೂ ಹಾಗೆಯೇ ಬೆಳೆದ ದೈವಿಕ ಶಕ್ತಿ ಅಭಿವ್ಯಕ್ತವಾಗಲು ಸಹಾಯವಾದ ಕೋಶ ರಚನೆ. ನೋಡಿ, ಪ್ರಕೃತಿ ಪುರುಷ ಇದನ್ನು 2 ರೀತಿಯಲ್ಲಿ ನಾವು ಯೋಚನೆ ಮಾಡಬಹುದು. ಪ್ರಕೃತಿ ಪುರುಷನಲ್ಲಿರ್ತಕ್ಕಂಥ ದೈವ ಚೈತನ್ಯ ಬೆಳವಣಿಗೆ ಆಗಬೇಕಾದ್ರೆ ಪ್ರಕೃತಿ ಬೇಕು. ಇದು ಒಂದು. ಪ್ರಕೃತಿ ಪುರುಷ ಅಂತಂದ್ರೆ ಗಂಡು ಹೆಣ್ಣು ಅಂತಲೂ ಹೊಂದ್ಕೋಬಹುದು. ಆ ಹೆಣ್ಣು ಇದೆಯಲ್ಲ, ಆ ಅಣುಗಳನ್ನ ಬೆಳೆಸಿ ಬೆಳವಣಿಗೆ ಪಡತಕ್ಕಂಥದ್ದು ಹೆಣ್ಣಿನಿಂದ, ಹೆಣ್ಣು ಗರ್ಭದಿಂದ. ಇದಕ್ಕಿಂತ ಮೊದಲು ಇನ್ನೊಂದು ಹೇಳ್ತಾರೆ ಸ್ಕೂಲಲ್ಲಿ ನಾವು 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ, ಖನಿಜ ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ ಇವೆಲ್ಲವೂ ಬೆಳವಣಿಗೆ ಆಗುವುದು ಯಾರದೋ ವಿಷ್ಣುವನ ಗರ್ಭದಲ್ಲಿ ಇವೆಲ್ಲ ಬೆಳವಣಿಗೆ ಆಗುವುದು. ಈ ಪ್ರಕೃತಿ ಅಂತಂದ್ರೆ ಹೆಣ್ಣು, ಪುರುಷ ಅಂತಂದ್ರೆ ಗಂಡು. ಆ ಮುಂದಿನ ಅಭಿವೃದ್ಧಿ ಆಗಬೇಕಾಗಿದ್ದರೆ, ಜನರು ಹುಟ್ಟಿಬೇಕು, ಅಭಿವೃದ್ಧಿ ಆಗಬೇಕಾದರೆ ಅದು 2 ಬೇಕು. ಪ್ರಕೃತಿ ಬೇಕು, ಪುರುಷನೂ ಇರಬೇಕು, ಸ್ತ್ರೀನೂ ಗಂಡು 2 ಇರಬೇಕು ಅನ್ನುವುದು ಒಂದು ಉದಾಹರಣೆ. ಹಾಗೆಯೇ ಬೆಳೆದ ದೈವಿಕ ಶಕ್ತಿ ಅಭಿವೃದ್ಧಿವಾಗಲು ಸಹಾಯಕರವಾದ ಕೋಶಗಳ ರಚನೆಗೂ ಮುಂದುವರಿಯಬೇಕಾಗುತ್ತದೆ. ನಾವು ಒಂದೊಂದು ಜನ್ಮ ತೆಗೆದುಕೊಂಡಾಗ ನಮ್ಮಲ್ಲಿ ಇರ್ತಕ್ಕಂಥ ಈ ದೇಹಗಳು, ಒಂದು ದೇಹವು ಕಾಮಲೋಕಕ್ಕೆ ಹೋದಾಗ ಕಾಮ ಶರೀರದೊಂದಿಗೆ ಆ ಕಾಮದೇಹವು ಬೆಳವಣಿಗೆ ಆಗ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಣು ಬೆಳವಣಿಗೆ ಆಗ್ಬೇಕು. ಆಮೇಲೆ ಈ 2 ಉದ್ದೇಶಗಳಲ್ಲಿ ಪುರುಷನು ಸಂಸಾರ ಚಕ್ರವನ್ನ ಪ್ರವೇಶಿಸುವುದು. ಸಂಸಾರ ಚಕ್ರವನ್ನ ಪ್ರವೇಶಿಸುವುದು ಅಂತಂದ್ರೆ ಇದಕ್ಕಾಗಿ. ಸಂಸಾರ ಚಕ್ರ ಅಂದ್ರೆ ಅರ್ಥವಾಯ್ತು. ಮದುವೆ ಮುಂಜಿಗಳು ಮಾಡ್ಕೊಳ್ತಕ್ಕಂಥದ್ದು, ವ್ಯವಸ್ಥಿತ ಜೀವನ ನಡೆಸ್ತಕ್ಕಂಥದ್ದು, ಹುಟ್ಟತಕ್ಕಂಥ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ವಿದ್ಯಾಬುದ್ಧಿಯನ್ನ ಕಲಿಸ್ಕೊಡ್ಬೇಕು, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದನ್ನ ತಿಳಿಸ್ಕೊಳ್ಬೇಕಾಗಿರತಕ್ಕಂಥದ್ದು ಗಂಡ ಹೆಂಡತಿಯರ ಅವ್ರ ಜವಾಬ್ದಾರಿ. ಅವರು ಆ ಜವಾಬ್ದಾರಿ ಆದ್ಮೇಲೆ ನಂತರ ಮೊಮ್ಮಕ್ಕಳಿಗೂ ನಾವೇ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಅಲ್ಲೋ, ಅದು ಸರಿಯಲ್ಲ, ಅದು ಬೇಕಾಗಿಲ್ಲ ಎಂಬ ತತ್ವವು ಸ್ಪಷ್ಟವಾಗುತ್ತದೆ. ಪುರುಷನ ದೈವಿಕ ಶಕ್ತಿಗಳು ಅವುಗಳನ್ನು ಅಭಿವ್ಯಕ್ತ ಮಾಡತಕ್ಕ ದೇಹಗಳ ವ್ಯವಸ್ಥೆಯು ಉಚಿತವಾಗಿ ಮುಂದುವರಿಸಿಕೊಂಡು ಹೋಗಬೇಕು. ಅದನ್ನ ಹೇಳಿದೆ ವಿವರಣೆ. ಇದು
ಸಂಸರಣ ಎಂದರೆ ಕ್ರಮವಾಗಿ ದೈವಿಕ ಶಕ್ತಿಗಳನ್ನು ವಿಕಾಸಗೊಳಿಸುವ ಕ್ರಮ. ಸಂಸರಣ ಅಂದರೆ ದೈವಿಕ ಶಕ್ತಿಗಳನ್ನು ವಿಕಾಸಗೊಳಿಸ್ತಕ್ಕಂಥ ಕ್ರಮಕ್ಕೆ ಸಂಸರಣ ಅಂತ ಹೆಸರು. ಇದೇ ಸಂಸರಣ ಅಂತಂದ್ರೆ ಅದನ್ನೇ ಇವಾಗ ಹೇಳುದು. ನಾವು ಸ್ಥೂಲ ಲೋಕದಲ್ಲಿ ಜೀವನವನ್ನು ನಡೆಸ್ತಾ ಇರುವಾಗ ನಮ್ಮ ಸ್ಥೂಲ ಲೋಕಕ್ಕೆ ಈ ದೇಹಕ್ಕೆ ಕಾಮ ಶರೀರವೂ ದೇಹವೂ ಎಲ್ಲ ಇದೆ. ಸತ್ತ ಮೇಲೆ ನಾವೆಲ್ಲೇ ಕಾಮಲೋಕಕ್ಕೆ ಹೋಗ್ತೀವಿ. ಆ ಕಾಮ ಶರೀರದೊಂದಿಗೆ ಜೀವನವನ್ನು ನಡೆಸ್ತೀವಿ. ಯಾವಾಗ ಅದು ಸಂಬಂಧಪಟ್ಟಿರ್ತಕ್ಕಂಥ ಅಣುಗೆ ಉತ್ತಮ ರೀತಿಯಲ್ಲಿ ನಾವಿಲ್ಲಿ ಟ್ರೈನಿಂಗ್ ಕೊಟ್ರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸ್ತೀವಿ. ಅಲ್ಲಿ ಅದಾದ ಮೇಲೆ ನಂತರ ಮನೋಲೋಕಕ್ಕೆ ಹೋಗ್ತೀವಿ. ಆ ಸಂಬಂಧಪಟ್ಟಿರ್ತಕ್ಕಂಥ ಅಣು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಿದ್ರೆ ಅದು ಬೀಜ ಬೆಳವಣಿಗೆ ಆಗಿದ್ರೆ ಮುಂದೆ ನಾವು ಸತ್ತ ಮೇಲೆ ಅಂತಹ ಬೀಜವು ನಮ್ಮಲ್ಲಿ ಬಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂತಹ ಚೈತನ್ಯವು ನಮಗೆ ಬಂದಿರುತ್ತೆ. ಇದನ್ನ ತಿಳಿಸಿಕೊಟ್ಟು ತಿಳುವಳಿಕೆ ಕೊಟ್ಟು ಈ ರೀತಿ ಸಂಸರಣವು ಅಭಿವೃದ್ಧಿವಾಗುವ ರೀತಿಯಲ್ಲಿ ನಾವು ಬೆಳೆಯಬೇಕು, ಬೇರೆಯವರನ್ನು ಬೆಳೆಸಬೇಕು ಅಂತಕ್ಕಂಥ ಇದರ ಉದ್ದೇಶ. ಇದು ಗಟ್ಟಿಯಾತಂಕಗಳಿರೋದು ಯಾವುದು? ನಮ್ಮ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತಕ್ಕಂಥ ಕೋಶಗಳಿಂದಲ್ಲ. ಈ 5 ಕೋಶಗಳು 5 ದೇಹಗಳೊಂದಿಗೆ 5 ದೇಹ 5 ದೇಹ ಯಾವ ಸ್ಥೂಲ ಲೋಕದಲ್ಲಿ ಭೂಲೋಕ, ಕಾಮಲೋಕದಲ್ಲಿ ಕಾಮಲೋಕ, ಮನೋಲೋಕದಲ್ಲಿ ಮನೋಲೋಕ, ಈ ರೀತಿ ಆಯಾ ಲೋಕಗಳಲ್ಲಿ ಅಭಿವೃದ್ಧಿ ಹೊಂದಿದ ನಂತರ ನಾವು ಬಂದಾಗ ಎಲ್ಲಾ ಟ್ರೈನಿಂಗ್ ಪಡೆದು ಉತ್ತಮ ರೀತಿ ಗುಣ ಬೆಳೆಸಿಕೊಂಡಿರ್ತಕ್ಕಂಥವರು ಯೋಗಿಗಳಾಗ್ತಾರೆ. ಬೇರೆಯವರು ಬುದ್ಧಿವಾದ ಹೇಳ್ತಕ್ಕಂಥವ್ರು ಉತ್ತಮ ಗುಣಗಳು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಆಗ್ತೀವಿ. ಇದು ಬೆಳವಣಿಗೆ ಆಗಿರ್ತಕ್ಕಂಥವ್ರು. ಉದಾಹರಣೆಗಾಗಿ ಒಂದು ಬಸವನ ಹುಳು, ಕೋತಿ ಮತ್ತು ಇಬ್ಬರ ಪ್ರಭಾವಶಾಲಿಯಾದ ಮನುಷ್ಯರ ಮೆದುಳನ್ನು ರಚನಾಕ್ರಮವನ್ನು ಹೋಲಿಸಿ ನೋಡಿದರೆ ಆಗ ದೇಹದ ರಚನಾಕ್ರಮವು ಹೇಗೆ ಬೆಳೆದು ಬಂದಿತ್ತು, ಪ್ರಜ್ಞೆಗೆ ಸಂಬಂಧಪಟ್ಟ ಶಕ್ತಿಗಳು ವ್ಯಕ್ತವಾಗಲು ತಕ್ಕಂತಹ ಉಪಕರಣವಾಗಿ ಬೆಳೆಯುತ್ತಾ ಬಂದಿದೆ ಎಂಬ ತತ್ವ ಎದ್ದು ಕಾಣುತ್ತದೆ. ಇಲ್ಲಿ 3 ಉದಾಹರಣೆಗಳನ್ನು ಕೊಡ್ತಾರೆ. ಒಂದು ಬಸವನ ಹುಳು, ಕೋತಿ, ಬೆಳವಣಿಗೆ ಆಗಿರ್ತಕ್ಕಂಥ ಮನುಷ್ಯ. ಬೆಳವಣಿಗೆ ಆಗಿರ್ತಕ್ಕಂಥ ಮನುಷ್ಯ, ಒಂದು ಕೋತಿ, ಒಂದು ಬಸವನ ಹುಳು. ನಾವು ಸಾಧಾರಣವಾಗಿ ಬಸವನ ಹುಳು ನೋಡ್ತೀವಿ, ಅದಕ್ಕೂ ಪ್ರಜ್ಞೆ ಇದೆ, ಕೋತಿಗೂ ಪ್ರಜ್ಞೆ ಇದೆ, ಬೆಳವಣಿಗೆ ಆಗಿರ್ತಕ್ಕಂಥ ಮನುಷ್ಯನಿಗೂ ಪ್ರಜ್ಞೆ ಇದೆ. ಯಾರ್ಯಾರ ಮಟ್ಟದಲ್ಲಿ ಯಾವ ರೀತಿ ಪ್ರಜ್ಞೆ ಇದೆ ಅಂತ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ನಮಗೂ ಅರ್ಥವಾಗುತ್ತೆ. ಬಸವನ ಹುಳು ಹೋಗ್ತಾ ಇದ್ರೆ ಹುಟ್ಟಿದ್ರೆ ಅಂತ ನೋಡ್ಕೊಡುತ್ತೆ ಅಲ್ವಾ? ಅದಕ್ಕೆ ಸುಮಾರು ಕಾಲುಗಳಿರುತ್ತೆ. ಬಸವನ ಹುಳು ನೋಡಿದ್ದೀರಾ ಇಲ್ವಾ? ನೋಡಿ, ಈ ಮಳೆಗಳ ಬಂದ ಗೀಜ ಬರ್ತವೆ, ಅದು ಕಾಲುಗಳಷ್ಟಿರುತ್ತೆ, ಅದು ಮುದುರ್ಕೊಳ್ಳುತ್ತೆ. ಅದೇ ಹಾವು ಇದೆ ನೋಡ, ಒಂದು ಕಾಲು ಇರಲ್ಲ, ಅದು ಎಷ್ಟು ಸರಾಗವಾಗಿ ಎಷ್ಟು ಜೋರಾಗಿ ಓಡುತ್ತೆ. ಇದಕ್ಕೆ ಇಷ್ಟು ಕಾಲುಗಳಿದ್ರು ಎಷ್ಟು ಓಡಲ್ಲ. ನೋಡು, ಭಗವಂತನ ಎಲ್ಲಾದ್ರಲ್ಲಿ ಅನುಭವ ಆಗುವುದಕ್ಕಾಗಿ ಇದೆಲ್ಲವನ್ನು ಸೃಷ್ಟಿ ಮಾಡಿದ್ರು. ಆಮೇಲೆ ಕೋತಿಗೆ ಎಷ್ಟು ಪ್ರಜ್ಞೆ ಇದೆ. ನಾವು ಭೂಮಿ ಮೇಲೆ ಅಷ್ಟು ಸಲೀಸಾಗಿ ನಡೆಯಲ್ಲ, ಮರಗಳ ಮೇಲೆ ಹಂಗೆ ಹೆಂಗಂದ್ರೆ ನಡ್ಕೊಂಡು ಹೋಗುತ್ತೆ, ಬಿದ್ದೋಗಲ್ಲ. ಆ ಪ್ರಜ್ಞೆ ಇದಕ್ಕಿಂತ ಅದ್ರ ಪ್ರಜ್ಞೆ ಹೆಚ್ಚು ಬೆಳೆವರ್. ಇದು ಬಸವನೂರು ಮುಟ್ಟಿದ್ರೆ ಒಂದೇ ಕಡೆ ಸುತ್ತಕೊಳ್ಳುತ್ತೆ. ಸುತ್ತಕೊಂಡಾಗ ನಾವೇನಾದ್ರು ಮಾಡ್ಬೋದಲ್ಲ ಅದನ್ನ. ಅದು ಪ್ರಜ್ಞೆ ಬೆಳೆದಿರೋದಷ್ಟೇ, ಅದು ಸುತ್ತಕೊಳ್ಳೋದಷ್ಟು ಅಷ್ಟೇ. ಅದೇ ಕೋತಿಗೆ ಪ್ರಜ್ಞೆ ಏನಿದೆ, ನೀನು ಬಂದ್ರೆ ತಕ್ಷಣ ಮೇಳಕ್ಕಾಗುತ್ತೆ, ನೀನು ಮುಟ್ಟಕ್ಕಾಗ ಈ ಕಡೆ ಬಂದ್ರೆ ಅದಷ್ಟಕ್ಕೆ ಓಡುತ್ತೆ. ಎಂತ ಸಂದರ್ಭದಲ್ಲೂ ಸಮೇತ ಅದು ನಮ್ ಕೈಗೆ ಸಿಗಲ್ಲ. ಅದರ ಬೆಳವಣಿಗೆ ಆ ರೀತಿ ಪ್ರಜ್ಞೆ ಆ ರೀತಿ ಬೆಳೆಸ್ಕೊಂಡಿದೆ. ಇದರ ಪ್ರಜ್ಞೆ ಅಷ್ಟೊಂದಿದೆ. ಅದು ಎಲ್ಲಕ್ಕಿಂತ ತಿಳುವಳಿಕೆ ಪಟ್ಟಿರ್ತಕ್ಕಂಥ ನಮ್ಮಂತ ಮನುಷ್ಯರು. ಅಲ್ಲಿಗೆ ನಮ್ಮಂತ ಮನುಷ್ಯರ ಪ್ರಜ್ಞೆ ಹೆಂಗಿರುತ್ತೆ? ನೀನು ಮೋಸ ಮಾಡಬೇಕಾದ್ರೂ ಪ್ರಜ್ಞೆ ಇದೆ, ನೀನು ಅದು ಪ್ರಜ್ಞೆ ಮಾಡ್ಬೇಕು. ನೀನು ಉದ್ಧಾರ ಮಾಡಬೇಕಾದ್ರೂ ನಿನ್ನ ಪ್ರಜ್ಞೆಯನ್ನು ಉಪಯೋಗಿಸಿ ಉದ್ಧಾರ ಮಾಡ್ಬೋದು. ಅದಕ್ಕಾಗಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು, ಜೂಜಾಟ ಆಡ್ತಕ್ಕಂಥವನ ಪ್ರಜ್ಞೆಯಲ್ಲೂ ನಾನೇ. ಕಳ್ಳತನ ಮಾಡಬೇಕಾದ್ರೂ ಪ್ರಜ್ಞೆ ಅವಂದೇ, ಕಳ್ತನ ಮಾಡಬೇಕಾದ್ರೂ ಪ್ರಜ್ಞೆ ಬೇಕು, ಜೂಜಾಟ ಆಡ್ಬೇಕಾದ್ರೂ ಪ್ರಜ್ಞೆ ಬೇಕು, ವೇದಾಂತ ಪುಸ್ತಕಗಳನ್ನು ಓದಬೇಕಾದ್ರೂ ಪ್ರಜ್ಞೆ ಬೇಕು. ಆದ್ದರಿಂದ ಎಲ್ಲಾದ್ರಲ್ಲಿ ಇರ್ತಕ್ಕಂಥ ಪ್ರಜ್ಞೆ ನನ್ನದೇ, ನಾನೇ ಅಂತ ಹೇಳುವುದು. ಈ 3 ಪ್ರಜ್ಞೆಗಳು ಯಾವ ರೀತಿ ಇದೆ ಅಂತ ಅನ್ನೋದು ನಾವು ಅರ್ಥ ಮಾಡ್ತೀವಿ. ಹಾಗೆ ಮನುಷ್ಯನ ಪ್ರಜ್ಞೆಯು ಅತ್ಯಂತ ಉತ್ತಮವಾಗಿ ಬೆಳವಣಿಗೆ ಆಗಿರತಕ್ಕಂಥದ್ದು. ಇದು ಬಸವನ ಹುಳುದು ತನ್ನ ಪ್ರಜ್ಞೆಯಷ್ಟು ಬಂತು, ಅಲ್ಲಿ ಮುಗಿಕೊಡ್ತು ಅಷ್ಟೇ. ಕೋತಿದು ತಪ್ಪಿಸ್ಕೊಂಡು ಮರಗಳ ಮೇಲೆ ಓಡಾಡ್ತಕ್ಕಂಥದ್ದು ಬಂತು. ಮನುಷ್ಯನ ಪ್ರಜ್ಞೆ ಏನು?
ಯಾವ್ದ್ರ ಬೇಕಾದ್ರೂ ಬೆಳೆಸ್ಬೋದು, ಯಾವ್ದು ಬೇಕಾದ್ರೂ ಕೆಳಗಡೆ ತರಬಹುದು. ಇವನ ಪ್ರಜ್ಞೆ ಈ ರೀತಿ ಇರುತ್ತದೆ ಬೆಳವಣಿಗೆ ಆಗಿರ್ತಕ್ಕಂಥವ್ರು. ನಮ್ಮಂತವ್ರ ಪ್ರಜ್ಞೆ ನನ್ಗೆ ಚೆನ್ನಾಗಿದ್ದಾನೆ ಅಂತಂದ್ರೆ ನೀನ್ ಸಪೋರ್ಟ್ ಮಾಡ್ತೀನಿ, ನನ್ ಸ್ವಲ್ಪ ವಿರೋಧವಾಗ್ತೀನಿ ಅಂತಂದ್ರೆ ನೀನ್ ಕಿರ್ಕಲ. ಉತ್ತಮವಾಗಿರ್ತಕ್ಕಂಥ ಪ್ರಜ್ಞೆ ಬೆಳೆದಿರತಕ್ಕಂಥವರು ಯಾವ ಸಂದರ್ಭದಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಡಲ್ಲ. ಎಲ್ಲರೂ ಅಭಿವೃದ್ಧಿ ಹೊಂದುವುದಕ್ಕಾಗಿ ಏನ್ ಮಾಡಬೇಕು ಅಂತ ಕೆಲಸಗಳನ್ನೇ ಅವ್ರು ಮಾಡ್ತಾರೆ ಅನ್ನೋದು ಈ ಪ್ರಜ್ಞೆಯಿಂದ ನಮ್ಗೆ ಅರ್ಥ ಮಾಡ್ಕೋಬೇಕು ಎಂಬ ತತ್ವವು ಎದ್ದು ಕಾಣುತ್ತದೆ. ಹೀಗೆಯೇ ತುಂಬಾ ಸಂಸ್ಕೃತರು ಪ್ರತಿಭಾಶಾಲಿಗಳು ಆದಂತಹ ಮನುಷ್ಯರ ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಕ್ತಿಗಳು ಮುಂದುವರೆದು ಯೋಗಿಯ ಶಕ್ತಿಗಳಿಗೆ ಹೋಲಿಸಿದರೆ ಯೋಗಿಯು ಇನ್ನೂ ಮುಂದಿನ ಹಂತಕ್ಕೆ ಬೆಳೆದಿರುತ್ತಾನೆ. ಇಷ್ಟು ಮಾತ್ರ ನಾವು ಏನೋ ಅಷ್ಟೋ ತಿಳ್ಕೊಂಡಿದ್ದೀವಿ, ಇಷ್ಟು ಮಾತ್ರ ಇದ್ದೀವಿ. ನಮಗಿಂತ ಮುಂದುವರಿಯತಕ್ಕಂಥ ಯೋಗಿಗಳು ನಮಗೆ ಸೊಸೈಟಿಯಲ್ಲಿ ಗೊತ್ತಲ್ಲ, ಇವಾಗ ಲಿಟ್ ಬಿಟ್ಟರು, ಬೇಸೆಂಟಮ್ಮನವರು, ಇವರೆಲ್ಲರೂ ಬಹಳ ಮುಂದುವರೆದಿರತಕ್ಕಂಥವ್ರು. ಇವರೆಲ್ಲ ಜೀವನ ಮುಕ್ತರೆ. ಈ 3 ಲೋಕಗಳಲ್ಲಿ ಏನ್ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಮುಂದಿನ ಲೋಕದಲ್ಲಿ ಕೆಲಸ ಮಾಡತಕ್ಕಂಥದ್ದು ಅಷ್ಟೊಂದು ಪ್ರಜ್ಞೆ ಅವರ ಬೆಳವಣಿಗೆ ಆಗಿದೆ. ಅವರ ಪ್ರಜ್ಞೆ ಬೆಳವಣಿಗೆ ಮಾಡಿಕೊಂಡಿದ್ದು ನಮ್ಮಂತವ್ರ ನಮ್ಮ ರೀತಿಯಲ್ಲಿ ಪ್ರಜ್ಞೆ ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದೊಂದು ಹಂತವಾಗಿ ಒಂದೊಂದು ಪುಸ್ತಕವನ್ನು ಓದಿ ಯಾವ ರೀತಿ ಇರಬೇಕು, ಏನ್ ಮಾಡ್ಬೇಕು ಅಂತ ಸಿಲೆಬಸ್ಸೇ ಇದೆ. ಸೊಸೈಟಿದು ಈ ಪ್ರಜ್ಞೆ ನಾವು ಬೇರೆಯವ್ರು ಬೆಳೆಸಬೇಕಾದ್ರೆ ಏನು ಅಂತಕ್ಕಂಥ ಒಂದು ಸಿಲೆಬಸ್ಸೇ ಅವ್ರು ತಯಾರು ಮಾಡಿಟ್ಟಿದ್ದಾರೆ. ನಮ್ಮ ಸಂವಿಧಾನ ಮಾಡಿಲ್ವಾ ಹಾಗೆ ಈ ಸೊಸೈಟಿ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಸಂವಿಧಾನವೂ ಸಮಯದವ್ರು ಬರ್ತಿದ್ದಾರೆ. ಅವನ್ನೆಲ್ಲ ಒಂದು ಸಿಲೆಬಸ್ ಅನ್ನು ಒಂದು ಜೋಬಿಗೆ ಇಟ್ಕೊಂಡು ಈ ಸಂವಿಧಾನವನ್ನು ಇನ್ನೊಂದು ಜೋಬಿಗೆ ಇಟ್ಕೊಂಡು ನಮ್ಮ ಇಷ್ಟಾಚಾರ ನಾವು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಎಲ್ಲಾ ಕಡೆ ಅದೇ ಆಗುತ್ತೆ. ಎದ್ದು ಕಾಣುತ್ತದೆ. 3ನೇ ವಿಭೂತಿ ಪಾದದಲ್ಲಿ ಯೋಗಿಯು ನಡೆಯುವಂತಹ ಸಿದ್ಧಿಗಳನ್ನು ಗಮನಿಸಿದರೆ ಮನುಷ್ಯನಲ್ಲಿ ಎಂತಹ ಅದ್ಭುತವಾದ ದೈವಿಕ ಶಕ್ತಿಗಳು ಬೀಜ ರೂಪದಲ್ಲಿ ಅಡಗಿವೆ ಎಂಬುದು ಗೊತ್ತಾಗುತ್ತದೆ. ವಿಭೂತಿ ಪಾದ ಅಂತಕ್ಕಂಥದ್ದು ಪತಂಜಲಿಯವರೇ ಬರೆದಿರ್ತಕ್ಕಂಥದ್ದು. ನಮ್ಮ ಬೀಜ ರೂಪದಲ್ಲಿ ಎಲ್ಲವೂ ಅಡಗಿದೆ. ನಿನ್ನ ಮನುಷ್ಯನ ಬೆಳವಣಿಗೆ ಆಗಬೇಕಾದ್ರೆ ನಿನ್ನ ಬೀಜ ರೂಪದಲ್ಲಿ ನೀನ್ ಬೆಳವಣಿಗೆ ಆಗ್ತಕ್ಕಂಥದ್ದು ಎಲ್ಲವೂ ಇದೆ. ನೋಡಿ, ಮನುಷ್ಯನ ಹುಟ್ಟುವಾಗ ಗಂಡಸನ ವೀರ್ಯಾಣಗಳಿಂದ ಗರ್ಭಕ್ಕೆ ಹೋಗಿ ನಿನ್ನ ಬೆಳವಣಿಗೆ, ನಿನ್ನ ಕೋಪ ತಾಪ, ನಿನ್ನ ಕಲ್ಲರು, ನಿನ್ನ ವಿದ್ಯಾಭ್ಯಾಸ, ನಿನ್ನ ವ್ಯವಸ್ಥೆ ಎಲ್ಲವೂ ಆ ಬೀಜಗಳಲ್ಲಿ ಅಡಗಿದೆ. ಯಾವುದೋ ಆ ವೀರ್ಯಾಣದ ಬೀಜಗಳಲ್ಲಿ ಅಡಗಿರುತ್ತೆ. ಅವುಗಳನ್ನು ಪೋಷಣೆ ಮಾಡಿ ಬೆಳೆಸುವುದು ಯಾರೋ ಹೆಣ್ಣು. ಅದೇ ಹೆಣ್ಣೆ ಯಾವ್ದಂತೀವಿ ನಾವು ಪ್ರಕೃತಿ ಗಂಡು, ಪುರುಷ ಅಂತಕ್ಕಂಥದ್ದು ಬೆಳೆಸುವುದು. ಈ ರೀತಿ ಬೆಳವಣಿಗೆ ಆಗುತ್ತೆ ಹಾಗೆ ಅಂತಕ್ಕಂಥದ್ದನ್ನ ವಿಭೂತಿ ಯೋಗದಲ್ಲಿ ಚೆನ್ನಾಗಿ ವಿವರವಾಗಿ ಕೊಟ್ಟಿದ್ದಾರೆ ಅಂತ. ಆ ವಿಭೂತಿ ಯೋಗ ಆ ಪುಸ್ತಕ ತಕೊಂಡು ನಾವು ಹೆಚ್ಚಿನ ವಿಷಯ ತಿಳ್ಕೋಬೇಕಂದ್ರೆ ಅದನ್ನು ಓದ್ಬೇಕು. ಅದ್ಭುತವಾದ ದೈವಿಕ ಶಕ್ತಿಗಳು ಬೀಜ ರೂಪದಲ್ಲಿ ಅಡಗಿವೆ ಎಂಬುದು ಗೊತ್ತಾಗುತ್ತದೆ. ಆ ವಿಭೂತಿ ಯೋಗ ಅಂತಕ್ಕಂಥ ಪುಸ್ತಕವನ್ನು ತಿಳಿದಾಗ ಆ ಬೀಜ ರೂಪದಲ್ಲಿ ಅಡಗಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಇದೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಜೀವಾತ್ಮ ಎಂದರೆ ಪುರುಷನ ಪ್ರಜ್ಞೆಯು. ಜೀವಾತ್ಮ ಅಂದರೆ ಪುರುಷನ ಪ್ರಜ್ಞೆ. ದೈವಿಕವಾದ ಅರಿವು ಬೆಳೆಯುವುದು ಇಲ್ಲ, ತಗ್ಗುವುದು ಇಲ್ಲ. ಆ ಪುರುಷ ಶಕ್ತಿ ಸಾಮರ್ಥ್ಯ ಇದೆಯಲ್ಲ, ಅದು ಪೂರ್ಣವಾಗಿ ಬೆಳವಣಿಗೆ ಆಗುವುದು ಅದಷ್ಟಕ್ಕದೇ ಆಗುವುದು ಇಲ್ಲ. ಅದರ ಶಕ್ತಿ ಸಾಮರ್ಥ್ಯ ಕುಗ್ಗುವುದು ಇಲ್ಲ. ಕುಗ್ಗುವುದು ಬೆಳೆಯುವುದು ನಿನಗೆ ಬಿಟ್ಟಿದ್ದು. ಆ ಸಾಮರ್ಥ್ಯ ಶಕ್ತಿ ನಿನ್ನಲ್ಲಿ ಒಂದೇ ಮಟ್ಟದಲ್ಲಿ ಇರುತ್ತೆ. ಅದನ್ನು ಬೆಳೆಸುವುದು, ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ನಿನ್ನಲ್ಲಿ ಇದೆ ಅಂತ ಅನ್ನೋದು ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ನೋಡಿ, ಏನಪ್ಪಾ ಅಂದ್ರೆ ಉದಾಹರಣೆಗಾಗಿ ಒಂದು 5,000 ಕ್ಯಾಂಡಲ್ ಪವರ್ ಇರತಕ್ಕ ದೀಪವನ್ನು ಒಂದು ಸಣ್ಣ ಕೋಣೆಯಲ್ಲಿ ಬಿಟ್ಟರೆ ಅದರ ಬೆಳಕು ಆ ಕೋಣೆಯನ್ನು ಮಾತ್ರ ಆವರಿಸುತ್ತದೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟ. 500 ಕ್ಯಾಂಡಲ್ ಬಲ್ಬ್ ಒಂದು ಚಿಕ್ಕ ಕೊಠಡಿಯಲ್ಲಿ ಹಾಕಿದಾಗ ಬೆಳಕು ವಿಶೇಷವಾಗಿರುತ್ತೆ. ಆದ್ರೆ 500 ಕ್ಯಾಂಡಲ್ ಬಲ್ಬ್ ಅಲ್ಲ ಅಷ್ಟೇ ಉರಿಯುತ್ತೆ. ಬೇರೆ ಕಡೆ ಬೈಲ್ನಲ್ಲಿ ಹಾಕಿದಾಗ ಅದರ ಪವರ್ ಅಷ್ಟೇ ಇರುತ್ತೆ ಹೊರತು ಅದು ಪವರ್ ಹೆಚ್ಚು ಕಡಿಮೆ ಆಗಲ್ಲ. ಈ ರೂಮ್ ನಲ್ಲಿ ಹಾಕಿದಾಗ ನಮ್ಗೆ ಹೆಚ್ಚಿನ ಪವರ್ ಕಾಣಿಸುತ್ತೆ, ಆಚೆ ಕಡೆ ಆದಾಗ ಪವರ್ ಕಡಿಮೆ ಕಾಣಿಸುತ್ತೆ. ಯಾಕಂದ್ರೆ ಅನ್ನೋದು ನೋಡಿ. ಅದನ್ನೇ ಬೈಲಿನಲ್ಲಿಟ್ಟರೆ ಹೆಚ್ಚು ವಿಸ್ತಾರವಾದ ಪ್ರದೇಶವನ್ನು ಬೆಳಗಿಸುತ್ತದೆ. ಹೀಗೆ ಆ ಪ್ರಜ್ಞೆಯು ಒಂದಾದ ಮೇಲೊಂದು ಸಾಂದ್ರವಾದ ಪ್ರಕೃತಿಯ ಆವರಣಗಳಿಂದ ಮುಚ್ಚಲ್ಪಟ್ಟಾಗ
ಇದು ಪರಿಮಿತಿಗೆ ಒಳಗಾಗಿ ಅದರ ಪ್ರಭಾವವು ಕುಗ್ಗದಂತೆ ಕಾಣುತ್ತದೆ. ಏನಪ್ಪಾ ಅಂತಂದ್ರೆ ಆ ಬಲ್ಬ್ ಇಲ್ಲಿ ಇಟ್ಟಾಗ ಪ್ರಕಾಶಮಾನವಾಗಿರ್ತಕ್ಕಂಥ ಇರುಳೇ ಇರುತ್ತೆ. ಆಚೆ ಕಡೆ ಬೆಳ್ಳಿನಲ್ಲಿ ಹಾಕಿದಾಗ ಅದು ವಿಶಾಲವಾಗಿ ಪ್ರಜ್ಞೆ. ಆದರೆ ಅದರ ಪ್ರಜ್ಞೆ ನಾವು ಕುಗ್ಗುವುದಂದ್ರೆ ಕಡಿಮೆ ಮಾಡಲಿಲ್ಲ, ಅದು ವಿಶಾಲವಾದ ಮಟ್ಟಕ್ಕೆ ಹೋಯ್ತು. ಅದರಿಂದ ಆ ಬೆಳಕು ನಮ್ಗೆ ಕಡಿಮೆ ಕಾಣಿಸ್ತಾ ಇದೆ. ಆದರೆ ಯೋಗಿಯು ತನ್ನ ದೇಹ, ಇಂದ್ರಿಯ ಮತ್ತು ಮನಸ್ಸನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು, ಯಾವ್ಯಾವುದನ್ನ? ಯೋಗಿಯ ತನ್ನ ದೇಹ, ಇಂದ್ರಿಯ ಮತ್ತು ಮನಸ್ಸು ಸ್ವಾಧೀನಕ್ಕೆ ತೆಗೆದುಕೊಂಡು ಯೋಗಾಭ್ಯಾಸದ ಮೂಲಕ ಧರ್ಮ ಮೇಘ ಸಮಾಧಿಯನ್ನು ಸಾಧಿಸಿದಂತೆಲ್ಲ ಆ ಪ್ರಜ್ಞೆಯು ತನ್ನ ಸಹಜವಾದ ಪೂರ್ಣ ಸ್ಥಿತಿಯಲ್ಲಿ ಅಭಿವ್ಯಕ್ತವಾಗುತ್ತಾ ಹೋಗುತ್ತದೆ. ನನಗೆ ಬುದ್ಧಿ ತಿಳುವಳಿಕೆ ಕೊಟ್ಟು ಇಂಥ ವಿಷಯಗಳನ್ನು ತಿಳ್ಕೊಂಡು ತಾನು ಪ್ರಜ್ಞಾವಂತನಾಗಿ ಬೇರೆಯವರನ್ನ ಪ್ರಜ್ಞಾವಂತನಾಗಿ ಬೆಳೆಸಿದೆ. ನನ್ನ ಪ್ರಜ್ಞೆ ಸಾರ್ಥಕವಾಯಿತು. ನನಗೆ ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು ಸಮಾಜದಲ್ಲಿ ಸಿಗ್ತಕ್ಕಂಥ, ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನೀರಾಗಲಿ ಬೆಳಕಾಗಲಿ ಮತ್ತೊಂದು ತಾನೇ ಉಪಯೋಗಿಸಿಕೊಂಡು ತನಗೆ ಒಂದು ಸೈಟ್ ಸಾಕು ಜೀವನ ಮಾಡೋದಕ್ಕೆ, ಸಂಪಾದನೆ ಮಾಡೋದಕ್ಕೆ. ಅದನ್ನ ಬೇರೆ ರೀತಿಯಲ್ಲಿ ಬೇರೆಯವ್ರು ಸಿಕ್ಕಿದ್ರೆ 10, 20, 30 ನೀನೇ ಕೊಂಡ್ಕೊಂಡ್ರೆ ಏನೂ ಆಗುತ್ತೆ? ನಿನ್ನ ಪ್ರಜ್ಞೆ ಇದ್ರ ಮೇಲೆ ಹೋಯ್ತು. ನಿನ್ನ ಪ್ರಜ್ಞೆ ಬೆಳೆಸ್ಕೊಂಡು ಇಂಥದ್ರಲ್ಲಿ ಹೋಗಿ ಅಂತ ದೈವ ಯೋಜನೆ ಇರುವುದು. ಏನ್ ಮಾಡ್ತೀನಿ? ನೀನು ಅದಕ್ಕೆ ದೈವ ಯೋಜನೆಗೆ ವಿರುದ್ಧವಾಗಿ ಸಂಪಾದನೆ ಮಾಡ್ತೀನಿ. ಅದಕ್ಕಾಗಿ ತಿಕ್ಸಾಪುರ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥವನು ದುರಾಸೆ ಇಡಬಾರದು, ಆಸೆ ಬೇಕು. ಆಸೆಯೊಂದಿಗೆ ಜೀವನ ನಡೆಸೋ, ದುರಾಸೆಯೊಂದಿಗೆ ಜೀವನ ನಡೆಸಬೇಡ. ಯಾವಾಗ ಆಸೆಯೊಂದಿಗೆ ಇಂತಹ ತಿಳ್ಕೊಂಡಿರ್ತಕ್ಕಂಥ ವಿಷಯವು ಬೇರೆಯವರಿಗೆ ತಿಳಿಸಿ ದೈವ ಯೋಜನೆಗೆ ಅನುಕೂಲವಾಗುವ ರೀತಿಯಲ್ಲಿ ತಾನೂ ಬೆಳೀತಾನೆ, ಬೇರೆಯವರಿಗೂ ಮಾರ್ಗದರ್ಶನ ನೀಡ್ತಾನೆ. ಅದರ ಪ್ರಭಾವವು ಸ್ಥೂಲ ಲೋಕದಲ್ಲಿ ಅಷ್ಟಾಗಿ ಅಭಿವ್ಯಕ್ತವಾಗುವುದಕ್ಕೆ ಸಾಧ್ಯವಿಲ್ಲ. ನೀನು ಕಣ್ಣು ಕಾಣ್ಬೋದು, ಸ್ಥೂಲ ಲೋಕದಲ್ಲಿ ಈ ರೀತಿ ನೀನ್ ಮಾಡ್ತಾ ಇದ್ರೆ, ದಾನ ಧರ್ಮ ಮಾಡ್ತಕ್ಕಂಥ ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥ ಏನೂ ಆಗಲ್ಲ. ಸಾಹುಕಾರನಾಗಿರ್ತಕ್ಕಂಥ 10-15 ಸೈಟಿಗೆ ಇಟ್ಕೊಂಡು ದಂಡಿಯ ದುಡ್ಡು ಇಟ್ಕೊಂಡು ಮಾಡಿ ಮೇಲೆ ಮಾಡಿ ಕಟ್ಕೊಂಡು ಉತ್ತಮವಾಗಿರ್ತ ಕಾರು ಸಂಚಾರ ಮಾಡ್ತಾ ಇದ್ರೆ ಅವನ ಕಡೆ ಎಲ್ಲರೂ ಗಮನ ಕೊಡ್ತಾರೆ. ಅಂತವ್ರ ಬಂದ್ರು ಅಂದ್ರೆ ನಮ್ಮ ಸೊಸೈಟಿ ಒಳಗಡೆಗೆ ಇಲ್ಲಿಂದ ಎದ್ದು ಹೋಗ್ಬಿಟ್ಟು ಅವ್ರನ್ನ ಸ್ವಾಗತ ಮಾಡ್ತೀವಿ ಇಲ್ವ ನಾವು? ಇದು ಸರಿನಾ? ಆತನು ಮಾಡಿರ್ತಕ್ಕಂಥದ್ದು ತಪ್ಪಲ್ವಾ? ಸಾರ್ವಜನಿಕರಿಗೆ ಬೇರೆಯವರಿಗೆ ಉಪಯೋಗವಾಗ್ತಕ್ಕ ತನ್ನ ಬುದ್ಧಿ ಕೌಶಲ್ಯತೆಯಿಂದ ತಾನೇ ಬೇಡಿಕೊಂಡ. ಬೇರೆಯವರು ಸಿಕ್ಕದೇರ ಮಾಡಿ ನನಗೆ ಒಂದು ಸೈಟ್ ಸಾಕೆ ನಾನು ಇರೋದಕ್ಕೆ ಅಂತ ಹೇಳ್ಬಿಟ್ರೆ ಯಾರು ಕೊಂಡ್ಕೊಳ್ತಿದ್ರೆ ಅದಕ್ಕೆ ಗಗನಕ್ಕೆ ರೇಟಿಗೆ ಡಾಕ್ಟರ್ ಹಿಂಗೋಗುತ್ತೆ, ಬೇರೆಯವ್ರಿಗೂ ಆಗತ್ತಲ್ಲ. ಈ ಮಟ್ಟ ನಾವು ಬುದ್ಧಿಯನ್ನು ಈ ರೀತಿ ಬೆಳೆಸ್ಕೋಬೇಕು ಹೊರತು ಆ ರೀತಿಯಲ್ಲ. ಎರಡೂ ಇದೆ ನಮ್ಮಲ್ಲಿ. ಯಾವ ರೀತಿ ಆದ್ರೂ ನಾವು ಬೆಳೆಸ್ಕೊ. ಮನಸ್ಸು ಮತ್ತು ಬುದ್ಧಿ ಆತ್ಮದ ಲೋಕಗಳಲ್ಲಿನ ಪುರುಷನ ಪ್ರಜ್ಞೆಯ ಶಕ್ತಿ ವಿಶೇಷಗಳು ತುಂಬಾ ಅದ್ಭುತವಾದ ರೀತಿಯಲ್ಲಿ ಅಭಿವ್ಯಕ್ತವಾಗಬಲ್ಲವು. ನಾವು ಯಾವ ರೀತಿ ಬೆಳೆಸ್ಕೊಂಡ್ರೆ ಆ ರೀತಿ ಮುಂದುವರಿ. ಉದಾಹರಣೆಗಾಗಿ ವಿಶಾರದನಾದ ಸಂಗೀತಗಾರನಿರುತ್ತಾನೆ. ಸಂಗೀತಗಾರನು ಒತ್ತ ಸಂಗೀತ ತಿಳುವಳಿಕೆ ಇರ್ತಕ್ಕಂಥವನವನು ಒಂದು ಸಮರ್ಪಕವಾದ ವಾದ್ಯವನ್ನು ಕೊಟ್ಟರೆ ಅದರ ಮೂಲಕ ಆತನು ತನ್ನ ನಿಜವಾದ ಕುಶಲತೆಯನ್ನು ಪ್ರದರ್ಶಿಸುವನು. ಸಂಗೀತಗಾರನಿಗೂ ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಐಟಮ್, ಹಾರ್ಮೋನಿಯನೋ ಮೆಟ್ಲು ತಬಲಾನೋ ಯಾವುದೋ ಇವೆಲ್ಲನೋ ಅವನ ವಿದ್ಯೆ ಇದೆ. ಆ ವಿದ್ಯೆಗೆ ತಕ್ಕಂಥ ಸಲಕರಣೆ ಅವನು ಕೊಟ್ರೆ ಚೆನ್ನಾಗಿ ಬಾರಿಸ್ತಕ್ಕಂಥದ್ದು ಗೊತ್ತಿರುತ್ತೆ ಅಲ್ವಾ? ಅದು ಬಿಟ್ಟು ಆತನ ಕುಶಲತೆಯು ಸಮರ್ಪಕವಾದ ರೀತಿಯಲ್ಲಿ ಅಭಿವ್ಯಕ್ತವಾಗಬೇಕಾದರೆ ಆತನ ಸ್ವತಃ ಪಂಡಿತನಾಗಬೇಕು. ವಾದ್ಯವನ್ನು ಕೊಟ್ಬಿಟ್ಟು ನಿನ್ನ ಪಾಂಡಿತ್ಯ ಇದ್ದರೆ ಅದನ್ನ ಬಾರಿಸುವುದರಿಂದ ಜನರಿಗೆ ಬಹಳ ಉತ್ಸಾಹದಿಂದ ಒಪ್ಪುವ ರೀತಿಯಲ್ಲಿ ಅವರು ಬಾರಿಸ್ತಾರೆ. ವಿದ್ಯೆ ಬಂದಿದ್ದರೂ ಅಂತ ಸಲಕರಣೆ ಇದ್ದರೆ ವಾದ್ಯವೂ ಕೂಡ ಸಮರ್ಪಕವಾಗಿರಬೇಕು. ಡೊಕೋಟ ಇರ್ತಕ್ಕಂಥ ಹಾರ್ಮೋನಿ ಕೊಟ್ರೆ ವಿದ್ಯಾವಂತನೇ ಅವನು ಏನ್ ಮಾಡ್ತಾನೆ? ಏನು ಮಾಡಕ್ಕಾಗಲ್ಲ, ತೋರ್ಸಕ್ಕಾಗಲ್ಲ. ಅಲ್ಲದೆ ಆತನಿಗೆ ವಾದ್ಯಕ್ಕೂ ಸಮರಸತೆ ಇರಬೇಕು. ಆ ವಾದ್ಯಕ್ಕೂ ಇವನಿಗೆ ಸಮರಸತೆ ಅಂದ್ರೆ ವಾದ್ಯವು ಚೆನ್ನಾಗಿರಬೇಕು. ಇವನ ಕೌಶಲ್ಯತೆ ಅದರ ಮೇಲೆ ತೋರಿಸಿದಾಗ ಅದ್ರ ಪ್ರಭಾವ ಈಚೆಗೆ ಬರುತ್ತದೆ ಅನ್ನೋದು ನಮ್ಮ ಸರ್ವೇ ಸಾಧಾರಣವಾಗಿ ನಮ್ಗೆಲ್ಲರಿಗೂ ಇದು ಅರ್ಥವಾಗಿದೆ ಅಲ್ವಾ? ಹೀಗೆಯೇ
ಪುರುಷನಲ್ಲಿರುವ ದೈವಿಕ ಶಕ್ತಿಗಳು ಆತನ ಕೋಶಗಳು ನೋಡಿ ಇಲ್ಲಿ ಬಂತು ನಿಜವಾಗಿರತಕ್ಕಂಥ ಪುರುಷನಲ್ಲಿರತಕ್ಕಂತ ಕೋಶಗಳು ಅವು ಸಮರ್ಪಕವಾಗಿ ಬೆಳೆದಾಗ ನಂತರ ನಾವು ಹುಟ್ಟಿದಾಗ ಅದಕ್ಕೂ ಇದಕ್ಕೂ ಹೊಂದಾಣಿಕೆಯಾಗಿ ಅಭಿವೃದ್ಧಿ ಆಗುವುದಕ್ಕೆ ನಮಗೆ ಸಹಾಯವಾಗುತ್ತದೆ. ವಾದ್ಯವನ್ನ ಸಂಗೀತಗಾರನಿಗೆ ಹೋಳಿಗೆ ಕೊಟ್ಟರು, ನಾವು ಇಲ್ಲಿ ಆ ಕೋಶಗಳನ್ನು ಅಭಿವೃದ್ಧಿ ಪಡಿಸಿಕೊಂಡಾಗ ಮುಂದಿನ ಲೋಕಗಳಲ್ಲಿ ಅಭಿವೃದ್ಧಿ ಹೊಂದುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಕೋಶಗಳನ್ನು ಬೆಳೆಸ್ಕೊಳ್ಳೋ ಅಂತ ಭಾರತ ಸಮಾಜ ಪೂಜೆಯಲ್ಲಿ ಪದೇ ಪದೇ ಹೇಳಿ ಆ ಕೋಶಗಳ ಅರ್ಥ, ಕೋಶಗಳು ಏನು ಕೆಲಸ ಮಾಡುತ್ತೆ, ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಇವೆ ಈ ವಿವರಣೆಯನ್ನು ನಾವು ಕೊಡಬೇಕು. ಉದಾಹರಣೆ ಯಾವ ರೀತಿ ಕೊಟ್ಕೊಂಡು ಯಾವ ರೀತಿ ತಿಳಿಸಿದ್ರು. ಇದು ಪುಸ್ತಕ ಬರೆದಿರತಕ್ಕಂತ ಚೈತನ್ಯ ಬುದ್ಧಿ ನಮ್ಮಂತವರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಣೆ ಕೊಟ್ಟಿದೆ. ಆತನ ಕೋಶಗಳು ಸಾಕಾದಷ್ಟು ಬೆಳೆದು ಅವುಗಳಿಗೆ ಹೂಗೊಡುವ ಪರಿಸ್ಥಿತಿಯಲ್ಲಿ ಇಲ್ಲದಿದ್ದರೆ ಅವು ಆ ಕೋಶಗಳ ಮೂಲಕ ಅಭಿವ್ಯಕ್ತವಾಗಲಾರವು. ಆ ಕೋಶಗಳನ್ನೇನು ತಿಳ್ಕೊಂಡಿರ್ತೀಯ, ಆದ್ರೆ ನಮ್ಮ ದೇಹ ಆ ರೀತಿ ಆಗದೇ ಇದ್ದರೆ ಸಂಗೀತ ಬರುತ್ತೆ, ನನಗೆ ವಾದ್ಯ ಚೆನ್ನಾಗಿ ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಬರಲ್ಲ. ಕೋಶವು ಬೆಳವಣಿಗೆ ಮಾಡಿಸ್ಕೊಂಡು ಆ ದೇಹವು ಆ ರೀತಿ ನಾವು ಬೆಳೆಸ್ಕೊಂಡಾಗ ಅದು ಸಮರಸವಾಗಿರ್ತಕ್ಕಂಥ ಜೀವನವನ್ನು ವ್ಯವಸ್ಥೆಯನ್ನು ಆ ಲೋಕಗಳಲ್ಲಿ ಬೆಳೆದಾಗ ಮುಂದಿನ ಜನ್ಮಕ್ಕೆ ನಾವು ಬಂದಾಗ ಉತ್ತಮ ರೀತಿಯಲ್ಲಿ ಬೆಳೆಯುವುದಕ್ಕೆ ನಮಗೆ ಸಾರ್ಥಕವಾಗುತ್ತೆ. ಈ ಮೂಲ ಇದೆಯಲ್ಲ ಕೋಶಗಳದ ಪೂಜೆಯಲ್ಲಿ ಇಟ್ಟಿರೋದು ಯಾಕಪ್ಪ ಅಂತಂದ್ರೆ ಈ ವಿವರಣೆಯನ್ನು ನಾವು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ, ನಮ್ಮ ಆಡಿಯನ್ಸ್ ಸದಸ್ಯರಿಗೆ ತಿಳಿಸಬೇಕು. ಪುರುಷನು ಈ ಕೋಶಗಳನ್ನು ತನ್ನ ಪ್ರಜ್ಞೆಗೆ ತಕ್ಕಂತೆ ಬೆಳೆಸಿಕೊಂಡು ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. ಕೋಶಗಳನ್ನು ಬೆಳೆಸ್ಕೊಂಡಾಗ ತನ್ನ ಸ್ವಾಧೀನದಲ್ಲಿ ಇಲ್ಲದೆ ಹೋದ್ರೆ ಅದೇನು ಎಂಡ ಕುಡಿಸಿದ್ರೆ ಯಾವ ಕೋತಿಗೆ ಎಂಡ ಕುಡಿಸಿದ್ರೆ ಹೆಂಗಾಗುತ್ತೆ ಹಂಗಾಗ್ಬಿಡ್ತವೆ. ಸ್ವಾಧೀನದಲ್ಲಿ ಇಡಬೇಕು ತಿಳ್ಕೊಂಡು. ಅಷ್ಟೇ ಅಲ್ಲ, ಅವುಗಳನ್ನು ಅತಿಗೆಳೆದು ಮೇಲ್ಮಟ್ಟದ ಪ್ರಜ್ಞೆ ಅಂತಸ್ತಿಗೆ ಹತ್ತಿಸಿ ಹೋಗಬೇಕು. ಮೇಲ್ಮಟ್ಟದ ಪ್ರಜ್ಞೆಗೆ ಅವುಗಳನ್ನು ಹತ್ತಿಸ್ಬೇಕು. ಯಾವಾಗ ಆಗುತ್ತೆ? ನಾವು ಶಿಸ್ತು, ಸಮಯ ಪಾಲನೆ, ಧ್ಯಾನ ಮಾಡ್ತಕ್ಕಂಥದ್ದು, ಬೇರೆ ಪುಸ್ತಕಗಳನ್ನು ಓದಿ ಅದರ ಅರ್ಥವನ್ನ ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಬೆಳೆಸಬೇಕು ನಾವು ಇಲ್ಲಿ. ಆವಾಗ ಆ ಕೋಶಗಳು ಬೆಳವಣಿಗೆ ಆಗಿ ಆ ಕೋಶಗಳು ಬೆಳವಣಿಗೆ ಆದಷ್ಟು ಆ ಲೋಕಗಳಲ್ಲಿ ಸಂಚಾರ ಮಾಡಿ ತಿಳುವಳಿಕೆ ಪಡ್ತಕ್ಕಂಥ ಸಾಮರ್ಥ್ಯ ನಾವು ಇಲ್ಲಿ ಪಾಯ ಹಾಕಬೇಕು. ನೋಡಿ, ಭಾರತ ಸಮಾಜ ಪೂಜೆಯಲ್ಲಿ ಆ ಕೋಶಗಳನ್ನ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಇದ್ರ ಅನುಭವ ಇದು ಏನು ಕೆಲಸ ಮಾಡುತ್ತೆ ನಮ್ಮ ದೇಹ, ಈ ದೇಹದಲ್ಲಿ ಮತ್ತು ಬೇರೆ ಲೋಕಗಳಲ್ಲಿ ಆ ಬೇರೆ ದೇಹಗಳಲ್ಲಿ ಏನು ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು ಎಷ್ಟು ವಿವರವಾಗಿ ಬರ್ತಿದ್ದಾರೆ. ಯಾರು ಇದು ಬರೆದಿರೋದು? ಪತಂಜಲಿಗಳು ಹೇಳಿರ್ತಕ್ಕಂಥದ್ದನ್ನ ನಮ್ಮ ಆಯ್ಕೆ ತೈಮನಿಯವರು ಇವರು ಎರಡೂ ಸಂಬಂಧ ಮಿಲನವಾಗಿ ನಮ್ಮಂತ ಗುಬ್ಬುಗಳ ಅರ್ಥ ಮಾಡ್ಕೊಂಡ್ರು ಅಂತ ಈ ಪುಸ್ತಕ ಬರೆದಿರೋದು. ಪುಸ್ತಕ ಬರೆದಿದ್ದಾರೆ ಅಂತ ಬೀರಲ್ಲಿ ಇಟ್ಬಿಟ್ಟು ಲಾಕ್ ಹಾಕೊಂಡ್ರೆ ಏನ್ ಪ್ರಯೋಜನ ಬಂತ, ಪುಸ್ತಕ ತಗೊಂಡಿದ್ದೀನಿ ನಾನು ಅಂತ ಕೆಲಸ ಮಾಡಬಾರ್ದು. ಈ ವಿಷಯವನ್ನು ತಿಳ್ಕೊಂಡು ಬೇರೆಯವರಿಗೆ ತಿಳಿಸಿ ಅಭಿವೃದ್ಧಿ ಪಡಿಸುವುದಕ್ಕಾಗಿ ನಾವು ದಾರಿ ತೋರಿಸ್ಬೇಕು. ಅದುವರೆಗೆ ಆತನು ಈ ಕೆಳಗಿನ ಹಂತದ ಪ್ರಕೃತಿ ಮಟ್ಟಕ್ಕೆ ಸಂಬಂಧಪಟ್ಟ ಪರಿಮಿತಿಗೆ ಒಳಗಾಗಿ ಅವುಗಳ ಭ್ರಾಂತಿಗೊಳಕ್ಕೆ ಸಿಕ್ಕಿಕೊಳ್ಳಬೇಕಾಗುತ್ತದೆ. ಆ ರೀತಿ ಬೆಳವಣಿಗೆ ಆಗದೆ ಹೋದರೆ ಕೋಶಗಳನ್ನೇನೋ ಕೋಶಗಳಿಂದ ತಿಳುವಳಿಕೆ ಪಡ್ತೀಯ, ಅದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದು? ಪುಸ್ತಕಗಳನ್ನು ಓದ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅಂತಕ್ಕಂಥದ್ದು, ಅಥವಾ ಕಷ್ಟದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕೈಯಲ್ಲಾದಷ್ಟು ಯಾವ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು, ಇವುಗಳನ್ನ ಜನರಿಗೆ ಮನದಟ್ಟು ಆಗುವ ರೀತಿಯಲ್ಲಿ ಬೋಧನೆ ಮಾಡಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡುವ ರೀತಿಯಲ್ಲಿ ನಾವು ತಯಾರಾಗಿ ಬೇರೆಯವರು ತಯಾರುಪಡಿಸಬೇಕು. ಇಲ್ಲದೆ ಹೋದ್ರೆ ಸುಮ್ಮನೆ ಕೋಶಗಳು ಬೆಳೆಸ್ಕೊಂಡ್ರೆ ಏನಾಗುತ್ತೆ? ಅದು ಹೆಚ್ಚು ಕಡಿಮೆ ಆಗುತ್ತೆ. ಕೆಳಗಿನ ಮಟ್ಟದ ಪ್ರಕೃತಿ ಅಂತಸ್ತುಗಳನ್ನು ಪೂರ್ತ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. ಪೂರ್ತ ಕೆಳಗಿನ ಮಟ್ಟದ ಪ್ರಕೃತಿಯನ್ನು ನಾವು ಸ್ವಾಧೀನಕ್ಕೆ ತೆಗೆದುಕೋಬೇಕು ಅಂತಂದ್ರೆ ಇವತ್ತು ಏನೋ ಸ್ವಲ್ಪ ಕೆಲಸ ಇತ್ತು, ಹೋಗೋದೇ ಬೇಡ ಬೇಡ ಅಲ್ಲಿಗೆ. ಯಾಕಪ್ಪ ಬರ್ಲಿಲ್ಲ? ಕೆಲಸ ಇತ್ತು. ನೆಪ ಹೇಳ್ಕೊಳ್ತಕ್ಕಂಥ ಇಂತಹ ನೆಪಗಳನ್ನು ಹೇಳ್ಕೊಳ್ತಕ್ಕಂಥದ್ದನ್ನ ಫೆಡರೇಷನ್ ವ್ಯವಸ್ಥೆಯನ್ನ ಕಡಿಮೆ ಮಾಡಿಸಿ ಉತ್ತೇಜನ ಕೊಡ್ತಕ್ಕಂಥ ಸಾಮರ್ಥ್ಯ ಶಕ್ತಿಯನ್ನ
ಅವರಲ್ಲಿ ನಾವು ಬೆಳೆಸಬೇಕು. ನಾವು ಅಂದ್ರೆ ಯಾರಿಲ್ಲೇ ನಿಮ್ಮಂತ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೀನಿ ಅಂತ ಸಭೆ ಬಂದಾಗ ಕುರ್ಚಿ ಹಾಕೊಂಡು ಕೂತ್ಕೊಳ್ಳೋದಕ್ಕಲ್ಲ, ಬೇರೆಯವರನ್ನ ಉತ್ತೇಜನ ಕೊಟ್ಟು ಈ ಕೆಲಸ ಮಾಡಿಸುವುದಕ್ಕಾಗಿ ನಿನ್ಗ ಅಪೋಸ್ ಕೊಟ್ಟಿರುವುದು. ಮಾಡ್ತಾ ಇದ್ದಾರೆ ಸರ್. ಹೌದಪ್ಪ, ನಾನು ಇಲ್ಲ ಅಂತಾರ ಈಗ ಮಾಡ್ತೀವಿ. ಅಲ್ಲದೆ ಅದಕ್ಕೆ ಅತೀತವಾಗಿರತಕ್ಕಂತಹ ಪ್ರಜ್ಞಾ ಮಟ್ಟವನ್ನ ಹತ್ತದಿದ್ದರೆ ಅದನ್ನು ಪೂರ್ತ ಸ್ವಾಧೀನಕ್ಕೆ ತೆಗೆದುಕೊಂಡಂತೆಯೋ ಆಗುವುದಿಲ್ಲ. ಆದುದರಿಂದ ಆ ಎರಡು ಅಂಶಗಳು ಬಹು ಮುಖ್ಯವಾದವು. ಯಾವ ಎರಡು ಅಂಶಗಳು ಅಂತಂದ್ರೆ, ನೀನ ಪ್ರಕೃತಿ ಈ ಅಣುಗಳಿದೆಯಲ್ಲ, ಈ ಅಣುಗಳನ್ನು ಬೆಳೆಸುವುದು, ಆ ದೇಹಕ್ಕೆ ತಕ್ಕಂತೆ ನಾವು ಟ್ರೈನಿಂಗ್ ಕೊಡುವುದು. ಸ್ಥೂಲ ಲೋಕದಲ್ಲಿ ಯಾವುದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಬೆಳವಣಿಗೆ ಆಗಬೇಕಾದ್ರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆಹಾರ, ಪರಿಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ತಿನ್ನಬೇಕು. ಆ ಆಹಾರವನ್ನ ಸಂಪಾದನೆ ಮಾಡತಕ್ಕಂಥದ್ದು ನಿಯಮಬದ್ಧವಾಗಿ ವ್ಯವಸ್ಥೆ ರೀತಿಯಲ್ಲಿ ಸಂಪಾದನೆ ಮಾಡಿ, ದಗ ವಂಚನೆ ಮೋಸ ಮಾಡಿ ಸಂಪಾದನೆ ಮಾಡಿ ನೀನ್ ತಿಂದ್ರೆ ನಿನ್ನ ಆ ಕೋಶ ಇದೆಯಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದಲ್ಲ, ಅದನ್ನು ಕ್ರೂರವಾಗಿ ಇನ್ನೊಂದು ದಾರಿ ತೋರಿಸುದು. ಇವು ಎರಡನ್ನೂ ನಾವು ಬೋಧನೆ ಮಾಡಿ ವ್ಯವಸ್ಥೆ ಹಿಂಗಿದೆ ಅಂತ ಅನ್ನೋದು ಹೇಳ್ಬೇಕು ನಾವು. ಒಂದನೆಯದು ಕೆಳಗಿನ ಮಟ್ಟದ ದೇಹದ ಪೂರ್ತ ಹತೋಟಿ. ಕೆಳಗಿನ ಮಟ್ಟದ ನಮ್ಮ ಈ ದೇಹ ಇದನ್ನು ಹತೋಟಿಗೆ ಬರಬೇಕು. ನಮ್ಮ ಕೋಪ, ಮೋಸ, ದಗ, ವಂಚನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಈ ಕೋಪ ಬರೋದಕ್ಕೆ ಕಾರಣವೇನೋ, ಮೋಸ ಮಾಡೋದಕ್ಕೆ ಕಾರಣವೇನೋ, ಇನ್ನು ದಗ ಮಾಡೋದಕ್ಕೆ ಕಾರಣವೇನೋ ಅಂತಕ್ಕಂಥ ಈ ಕಾರಣಗಳನ್ನ ಬೇರೆಯವರಿಗೆ ನಾವು ಬಿಡಿಸಿ ಹೇಳಬೇಕು. ಇವು ಶಮನ ಮಾಡಬೇಕಾದ್ರೆ ನಮ್ಮ ನೀತಿ ಸಂಪಾದನೆ ಮಾಡತಕ್ಕಂಥದ್ದು, ನಾವು ದಾನ ಧರ್ಮ ಮಾಡಬೇಕಾದ್ರೂ ವ್ಯವಸ್ಥೆ ರೀತಿಯ ಸೊಸೈಟಿಗೆ ನಾನು ಈ ತಿಂಗಳು ನಂದೆ ಅಂತಂದ್ರೆ ನಾನು ಕೊಡ್ತೀನಿ ಅಂತ ತಕ್ಷಣ ಒಪ್ಕೊಳ್ತಕ್ಕಂಥದ್ದಲ್ಲ. ಅವ್ನು ಯಾವ ಮಟ್ಟದಲ್ಲಿ ತಯಾರು ಮಾಡ್ತಾ ಇದ್ದಾನೆ, ಯಾವ ಮಟ್ಟದಲ್ಲಿ ನಮ್ಗೆ ದುಡ್ಡು ಕೊಡ್ತಾ ಇದ್ದಾನೋ ಅದು ಯೋಚನೆ ಮಾಡಬೇಕು. ಅವನ ಕೆಟ್ಟ ದಾರಿಯಲ್ಲೂ ಸಹ ಸಂಪಾದನೆ ಮಾಡಿ ಕೊಟ್ಟ ತಿಂಡಿಯನ್ನು ನಾವು ತಿಂದಾಗ ಆತನಲ್ಲಿರ್ತಕ್ಕಂಥ ಗುಣಗಳಿದೆಯಲ್ಲ, ನಮಗೂ ಬೆಳವಣಿಗೆ ಆಗುತ್ತೆ. ಇಲ್ಲಿ ಬಂದು ಅಂತದನ್ನು ಮಾಡಿದಾಗ ನಾವು ಇಷ್ಟು ಬೆಳವಣಿಗೆ ಆಗುವುದಕ್ಕಿಂತ ಇನ್ನೂ ಕೆಳಮಟ್ಟ. ಆದ್ದರಿಂದ ಬಹಳ ಹುಷಾರಾಗಿ ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು. ಬೇರೆಯವರನ್ನು ಗಮನ ಬಿಟ್ಟು ನೋಡಬೇಕು. ಯಾರೋ ಅಧಿಕಾರಿ ವರ್ಗದಲ್ಲಿ ಇರತಕ್ಕಂಥವರು ಎರಡನ್ನೂ ಅವುಗಳ ತಟಾತ್ ಮೇಲಕ್ಕೆ ಹತ್ತಿ ಹೋಗತಕ್ಕ ಪ್ರಜ್ಞೆಯ ಸಾಮರ್ಥ್ಯ ಎರಡೂ ಆಗಬೇಕು. ತಗೊಳ್ತಕ್ಕಂಥವ್ರು ಎಂತವ್ರು ಅನ್ನೋದನ್ನು ನೋಡ್ಬೇಕು, ವಿತರಣೆ ಮಾಡ್ತಕ್ಕಂಥವ್ರು ಯಾವ ರೀತಿ ಮಾಡ್ಬೇಕು ಮತ್ತೊಂದು ಇರ್ಬೇಕು. ಎರಡನ್ನೂ ಸಮ ರೀತಿಯಲ್ಲಿ ತೆಗೆದುಕೊಂಡು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೋಶಗಳು ಬೆಳವಣಿಗೆ ಆಗಬೇಕು. ಆ ದೇಹವು ಬೆಳವಣಿಗೆ ಆಗಬೇಕು. ಆ ದೇಹವು ಎಲ್ಲಿ ವಾಸ ಮಾಡುತ್ತೆ ಆ ದೇಹ ಅಲ್ಲಿ ಮೂರು ಕಡೆನೂ ಗಮನ ಕೊಡಬೇಕು ನಾವು. ಇವೆರಡು ಇದ್ದರೆ ಮಾತ್ರ ಕೆಳಗಿನ ಮಟ್ಟದ ಪ್ರಕೃತಿ ಅಂತಸ್ತನ್ನು ನಮ್ಮ ಇಚ್ಛಾಶಕ್ತಿಗೆ ಪೂರ್ತ ಸ್ವಾಧೀನಕ್ಕೆ ತೆಗೆದುಕೊಂಡಂತೆ ಆಗುತ್ತದೆ. ಪೂರ್ಣವಾಗಿ ನಾವು ಬೆಳೆಸ್ಕೊಂಡು ಬಂದರೆ ನಮ್ಮ ಇಚ್ಛಾಶಕ್ತಿ ನಮ್ಮ ಸ್ವಾಧೀನಕ್ಕೆ ಬರುತ್ತೆ. ಆ ಮೂರನ್ನು ಸಮರಸವಾಗಿ ಬೆಳೆಸದೆ ಹೋದ್ರೆ ನಮ್ಮ ಇಚ್ಛಾಶಕ್ತಿ ನಮ್ಮ ಸ್ವಾಧೀನಕ್ಕೆ ಬರುವುದಿಲ್ಲ. ನಾವು ಆಡದಂಗೆ ಆಟ, ಆಡದಂಗೆ ಪಾಠ. ಅದರಿಂದ ಈ ಕೋಶಗಳು ಅಂದ್ರೆ ಏನು ಅಂತ ಅನ್ನೋದು ಇವಾಗ ನಮ್ಗೆ ಅರ್ಥವಾಯ್ತು. ಇದರಲ್ಲಿ ಆ ಕೋಶಗಳು ಯಾವ ರೀತಿ ಬೆಳೆಸ್ಕೋಬೇಕು, ಅಪಾರ್ಥ ಸಮಾಜ ಪೂಜೆಯಲ್ಲಿ ಇಟ್ಟಿರುವುದು ಯಾತಕ್ಕಾಗಿ ಅವನ್ನ ಅನ್ನುವ ಜ್ಞಾನವನ್ನ ಅದರ ಕಡೆ ಗಮನವಿಟ್ಟು ಮುಂದಾದ ಸೊಸೈಟಿ ಪೂಜೆ ಮಾಡುವಾಗ ಆ ಕೋಶಗಳ ಬಗ್ಗೆ ವಿವರಣೆಯನ್ನು ಕೊಟ್ಟು ಆ ಯಾವ ರೀತಿ ಬೆಳೆಸ್ಕೋಬೇಕು, ಬೆಳೆಸ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ವಿಷಯವನ್ನ ಹೇಳ್ಬೇಕು ಅಂತಕ್ಕಂಥದನ್ನ ಹೇಳ್ತಾ ಇವತ್ತು ಈ ಕ್ಲಾಸ್ ಈಗ ಮುಂದಾಗಿಸಿ ಓಂಕಾರ ಮಾಡಿ ಓ